ಓಕೆ, ಸನ್ಮಾನಿಸಿದ ನಮ್ಮ ಮ್ಯೂನಿಕ್ ತಂಡದ ಸದಸ್ಯರಿಗೆ ಧನ್ಯವಾದಗಳು. 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 ಬಹಳ ಸಂತೋಷ. ನಿಮ್ಗೆಲ್ಲರಿಗೆ ಧನ್ಯವಾದಗಳು. ನಮ್ಮನ್ನ ಗುರುತಿಸಿ ಸನ್ಮಾನ ಮಾಡಿದಂತ ಈ ಕನ್ನಡ ಸಂಘದ ಜರ್ಮನದ ಎಲ್ಲ ಸದಸ್ಯರಿಗೆ ಅನಂತ ಧನ್ಯವಾದಗಳನ್ನ ನಾವು ಭಾರತ ದೇಶದಿಂದ ಕಳಿಸುತ್ತೇವೆ. ಧನ್ಯವಾದಗಳು. 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 ಇಮಾಮ್ ಸಾಬ್ರು, ನೀವು 2 ಮಾತುಗಳು ಅನ್ಕೊಂಡಿದ್ರೆ 2 ಮಾತು ಹೇಳ್ಬೋದು. ಜರ್ಮನ ದೇಶದ ಮ್ಯೂನಿಕ್ ಜರ್ಮನ ದೇಶದ ಮ್ಯೂನಿಕ್ ನಗರ ಕನ್ನಡ ಸಂಘ ನಮ್ಮ ಒಂದು ಈ ಕಲಾವಿದರನ್ನ ಗುರುತಿಸಿ ಈ ನಮ್ಮ ಮ್ಯೂನಿಕ್ ಕನ್ನಡ ಸಂಘ ಆ ದೇಶದಲ್ಲಿ ತಮ್ಮದೇ ಆದ ಒಂದು ಛಾಪವನ್ನು ಮೂಡಿಸಿಕೊಂಡು ಇಲ್ಲಿವರೆಗೂ ಮಯೂರ್ ಅವರು ಹೇಳಿದನ್ನ ನಾನು ಕೇಳಿಸ್ಕೊಂಡೆ. ಒಬ್ಬ 7 ವರ್ಷದ ಕಲಾವಿದೆಯಾಗಿ ನಾವು ಎಷ್ಟು ನಾವು ಇದ್ರ ಬಗ್ಗೆ ಹೋರಾಡ್ತೀವಲ್ಲ, ಅದ್ರ ಹಾಗೆ ಈ ಸಂಘದ ಎಲ್ಲರೂ ನಮ್ಮ ಸೋಮನಗೌಡ ಪಾಟೀಲರು, ಅಮರ್ ಮುನ್ವಳ್ಳಿ ಮಠ ಅವರು, ಮಯೂರ್ ಜಲವಾದಿ ಹಾಗೂ ಮಂಜುನಾಥ್ ಬಿಇ, ಶಂಕರ್ ಪಾತಾಳಿ, ನೆಹಾಲ್ ಒಂಟಿಗುಡಿ, ಪವನ್ ಜೋಶಿ, ನನಗೆ ನೀವೆಲ್ಲರೂ ನಮ್ಮಂಥ ಒಬ್ಬ ಕಲಾವಿದರನ್ನ ಗುರುತಿಸಿ ನಿಮ್ಮ ಒಂದು ಕನ್ನಡ ಸಂಘದಿಂದ ಎಲ್ಲಾ ಕಲಾವಿದರು, ಅಲ್ಲೂ ಎಷ್ಟೋ ಜನ ಕಲಾವಿದರ ಎಲ್ಲರೂ ನೋಡ್ತಿದ್ದಾರೆ. ಈಗ ನಿಮ್ಮೆಲ್ಲರ ಹೆಸರನ್ನ ತಗೊಳಕ್ಕಿಂತನೂ ನೀವು ನಮ್ಮನ್ನ ಹಾಗೂ ಇಮಾಮ್ ಸಾಬ್ ಅವ್ರನ್ನ ನಮ್ಮ ಈ ಒಂದು ಏನಂತಾರಲ್ಲ ಮರು ಹುಟ್ಟು ಅಂತಾರ. ಅದಕ್ಕೆ ಮಯೂರ್ ಅವ್ರೊಂದ್ ಮಾತಂದ್ರು, ಜಾನಪದ ಅಂದ್ರೆ ಏನು, ಎಷ್ಟು ಜಾನಪದದಲ್ಲಿ ಏನಿದೆ ಅನ್ನೋದನ್ನ. ಜಾನಪದ ಅಂದ್ರೆ ತಾಯಿಯ ಮೊಲೆ ಹಾಲಿನಷ್ಟು ಸತ್ವ ಇರುತ್ತೆ ಜಾನಪದದಲ್ಲಿ. ಜಾನಪದ ನಮ್ಮನ್ನ ಎಚ್ಚರಿಸುತ್ತೆ. ಜಾನಪದ ನಮಗೆ ತಿಳುವಳಿಕೆ ತಿಳಿಸುತ್ತೆ. ಜಾನಪದ ನಮಗೆ ಬಾಳನ್ನು ಕೊಡುತ್ತೆ. ಜಾನಪದ ನಮ್ಮ ಸಂಸಾರದ ದಾರಿಯನ್ನು ತೋರಿಸುತ್ತೆ. ಈ ಜಾನಪದದ ಬಗ್ಗೆ ನಾನು ಏನ್ ಹೇಳಿದ್ದೇನೆ ಅಂದ್ರೆ, ಜಾನಪದ ಅಂದ್ರೆ ಅಂದ್ರೆ ಜನಗೋಸ್ಕರ ಈ ಜಾನಪದ. ನೀವೆಲ್ಲ ಜನರು ಇವತ್ತು ಜಾನಪದವನ್ನೇ ಹಾಡಿಸಿ ನಮ್ಮ ಸಂಘದ ಒಂದು ಆಸೆ ಆಕಾಂಕ್ಷೆಗಳ ಬಗ್ಗೆ ತೀರಿಸ್ಕೋಬೇಕು ಅಂದಿದ್ದಕ್ಕೆ ಮೊದಲು ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ಶರಣಾರ್ಥಿಗಳು. ಈಗ ನಾವು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲರಿಗೂ ಅಲ್ಲಿರುವ ಅಕ್ಕ, ತಂಗಿ, ಅಣ್ಣ, ತಮ್ಮ ಹಾಗೂ ಅಜ್ಜ, ಅಜ್ಜಿ ಎಲ್ಲರಿಗೂ ಈ ಒಬ್ಬ ಜಾನಪದ ಕಲಾವಿದರಾದ ನಮ್ಮ ಈ ಸಂಘ ಎರಡು ಒಂದೇ. ನಿಮ್ಮ ಸಂಘವು ನಮ್ಮ ಸಂಘ ಅಂತ ತಿಳಿದುಕೊಂಡು ಇವತ್ತು ನಾವೆಲ್ಲ ಒಂದೇ ಅಂತ ತಿಳಿದು ಈಗ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಒಂದು ನಿಮಿಷ. ಕಾರ್ಯಕ್ರಮ ತುಂಬಾ ಧನ್ಯವಾದಗಳು ನಿಮ್ಮ ಈ ಒಂದು ಮಾತಿಗೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮ ಮೂಡಿ ಬರಲು ಪ್ರಮುಖ ಕಾರಣರಾದ ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಶ್ರೀ ಸೋಮನಗೌಡ ಪಾಟೀಲ್ ರವರು 1-2 ಮಾತುಗಳನ್ನ ಆಡ್ಬೇಕಂತೇಳಿ ನಾವು ಬಯಸ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿ ನೆರೆದಂತಹ ಎಲ್ಲ ಜನರಿಗೆ ಪಾಟೀಲ್ ಫೈನಾನ್ಸ್ ಸಂಸ್ಥೆಯ ಪರವಾಗಿ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲರೂ ಸಮಯ ತೆಗೆದುಕೊಳ್ಳುವುದಿಲ್ಲ. ಪಾಟೀಲ್ ಫೈನಾನ್ಸಿನ ಮೇನ್ ಫೋಕಸ್ ಅಂದ್ರೆ ನಾವು ಜರ್ಮನಿದಲ್ಲಿ ಹೌಸಿಂಗ್ ಲೋನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಮತ್ತು ಇನ್ವೆಸ್ಟ್ಮೆಂಟ್ಸ್ಗಳು ಐದರ್ ಫಾರ್ ಯು ಆರ್ ಮತ್ತೆ ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿಸ್ತೀವಿ ಮತ್ತೆ ಇನ್ಸೂರೆನ್ಸ್ ಗಳನ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಾಯ ಹಸ್ತದಿಂದ ಪಾಟೀಲ್ ಫೈನಾನ್ಸ್ ಹುಟ್ಟಿಕೊಂಡಿದೆ. ಆಲ್ರೆಡಿ ಸಂಖ್ಯಾಯುತವಾಗಿ 500ಕ್ಕೂ ಹೆಚ್ಚು ಜನರು ನಮ್ಮಿಂದ ಹೌಸಿಂಗ್ ಲೋನ್ಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಮತ್ತು 500ಕ್ಕಿಂತ ಹೆಚ್ಚು ಮಕ್ಕಳು ಅವ್ರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನಮ್ಮ ಹತ್ರ ಮಾಡ್ಕೊಂಡಿದ್ದಾರೆ. ಅವರಿಗೆ ಪಾಟೀಲ್ ಫೈನಾನ್ಸ್ ಸಂಸ್ಥೆ ಚಿರಋಣಿಯಾಗಿರುತ್ತೆ. ಅದೇ ರೀತಿಯಾಗಿ
ನಾವು ಜರ್ಮನಿದಲ್ಲಿ ನಮ್ಮದೇ ಆದ ಒಂದು ಛಾಪನ್ನು ಮೂಡಿಸಬೇಕಾದ್ರೆ ಎಲ್ಲ ಭಾರತೀಯರು ಸಹಿತ ಆರ್ಥಿಕವಾಗಿ ನಾವು ಸಬಲರಾಗಬೇಕು. ಆ ದಿಕ್ಕಿನ ನಡೆಯಲ್ಲಿ ನಾವು ಎಲ್ಲರೂ ಮುಂದೆ ಬರೋಣ, ಹೆಚ್ಚಿಗೆ ಮನಿ ತಗೊಳ್ರಿ, ನಾವೆಲ್ಲರೂ ಬೆಳೆಯೋಣ ಅನ್ನುವ ದಿಕ್ಕಿನಲ್ಲಿ ನಾನು ನಿಮಗೆ ಶುಭ ಹಾರೈಕೆಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಈ ಕರಿಯರ್ ಗಳನ್ನ ಮಾಡ್ಕೊಳ್ಳೋದಿದ್ರು ನಮ್ಗೆ ಹೇಳಿ. ನಾವು ಕಳೆದ 4 ವರ್ಷಗಳಿಂದ ಹೆಚ್ಚು ಕಡಿಮೆ 50ರಿಂದ 100 ಜನರಿಗೆ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಗಳನ್ನ ಕೊಟ್ಟಿದ್ದೀವಿ. ಇದಕ್ಕೆ ಕಾರಣೀಭೂತರು ಜರ್ಮನಿದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯರು. ಒಂದು ಸಣ್ಣ ಹಳ್ಳಿಯ ಕಲ್ಲಾಪುರದಿಂದ ಇಲ್ಲಿವರೆಗೆ ಜೀವನವನ್ನು ಮಾಡಿಕೊಟ್ಟಂತಹ ನನ್ನ ಭಾರತೀಯ ಮಾತೆಗೆ ಏನಾದ್ರೂ ಕೊಡಬೇಕು ಅನ್ನುವ ಒಂದು ಧ್ಯೇಯದಲ್ಲಿ ನಾವು ಇವತ್ತು ಜನಪದ ಕಲಾವಿದರನ್ನ ಮುಂದೆ ತರಲಿಕ್ಕೆ ಒಂದು ವಿಚಾರವನ್ನು ಹುಡ್ಕೊಂಡ್ವಿ. ಇದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಮ್ಯೂನಿಕ್ ಕನ್ನಡಿಗರ ಇವಿ ಪದಾಧಿಕಾರಿಗಳಲ್ಲಿ ನಾನು ನನ್ನ ಚುನಾವಣೆಯ ಒಂದು ವಂದನೆಗಳನ್ನ ಹೇಳ್ತೀನಿ ಅಂತ ಹೇಳಿ, ಎಲ್ಲರೂ ತಮ್ಮ ಡಿಸ್ಟಿಕ್ ಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ಮರೆಯೋದು ಬೇಡ. ಈ ಹಾಡುಗಳ ಜೊತೆಗೆ ನಾವು ಎಲ್ಲರೂ ಬೆಳೆದಿದ್ದೀವಿ. ಅದೇ ರೀತಿ ಕಲಾವಿದರು ಮುಂದೆ ಬರಲಿ, ನಮ್ಮ ಜನರು ಇದರ ಒಂದು ಜನಪದ ಕಲೆಯನ್ನು ನಾವು ಮುಂದೆ ಹೋಗೋಣ. ನಮ್ಮ ಮಕ್ಕಳಿಗೆ ಏನು ಜನಪದ ಕ್ರಿಯೆ ಕಲಾ ಅನ್ನೋದನ್ನ ಅಟ್ಲೀಸ್ಟ್ ಹೇಳ್ಕೊಡೋಣ, ಅಟ್ಲೀಸ್ಟ್ ಕೇಳಿ ಅಂತ ಹೇಳಿ ನಾನನ್ನು ಮುಗಿಸ್ತೀನಿ. ಇಲ್ಲಿ ಸೇರ್ತಕ್ಕಂತಹ 2 ಇಮಾಮ್ ಸಾಮ್ ವಲ್ಲಪ್ಪನವರ ತಂಡ, ಒಂದು ಆದಿಶಕ್ತಿ ಮತ್ತೆ ಒಂದೇ ನಿಮಿಷ ಆತ್ಮಾನಂದ ಜನಪದ ಕಲಾವಿದರ ಸಂಘ ಮತ್ತು ಆದಿಶಕ್ತಿ ಕಲಾವಿದರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಪಾಟೀಲ್ ಫೈನಾನ್ಸ್ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಅಧಿಕೃತವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸೋಮನ್ ಗೌಡ್ರ ಬಗ್ಗೆ ನಾವು ಏನ್ ಹೇಳ್ಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಒಬ್ಬ ತಾಯಿಯ ಋಣ ತೀರಿಸ್ಬೇಕು ಹೇಗೆ ಅನ್ನುವ ಹಾಗೆ ಸೋಮನ್ ಗೌಡ ಅವರು ಈ ಭೂಮಿಯ ಋಣದ ಬಗ್ಗೆ ಎಷ್ಟು ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಕನ್ನಡಿಗರು, ಕನ್ನಡದ ಮಾತು, ಕನ್ನಡದ ರುಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವ ಹಾಗೆ ನಮ್ಮನ್ನ ಒಬ್ಬ ಜಾನಪದ ಕಲಾವಿದರನ್ನ ನೆನೆಸಿಕೊಂಡು ನೀವೆಲ್ಲರೂ ಅವರಿವರೆನ್ನದೆ ನೀವೆಲ್ಲರೂ ಒಂದು ಜರ್ಮನಿಯಲ್ಲಿರುವ ಎಲ್ಲಾ ತಂಡದವರು, ಎಲ್ಲ ಸಂಘದವರು, ಎಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ. ಆತ್ಮೀಯ ಜರ್ಮನ್ ದೇಶದಲ್ಲಿ ಇರ್ತಕ್ಕಂತ ಕನ್ನಡರ ಸಂಘದ ಎಲ್ಲಾ ಮುಖ್ಯಸ್ಥರು, ನಾವೆಲ್ಲ ಈ ಜಗತ್ತಿನಲ್ಲಿ ಜನ್ಮ ತಾಳಿ ಬಂದಂತ ಮಾನವ ಕುಲಕ್ಕೆ ಸೇರಿದವರು. ಇದು ಆಧ್ಯಾತ್ಮದ ತವರು ಮನಿ ಅಂದ್ರೆ ನಮ್ಮ ಭಾರತ ದೇಶ. ಅದರಲ್ಲಿ ಸಂಗೀತ, ಕಲೆ ಹಾಗೂ ಸಾಂಸ್ಕೃತಿಕ ಕೇಂದ್ರ ಎನಿಸಿದ್ದು ನಮ್ಮ ಕನ್ನಡ ನಾಡ. ಈ ಕನ್ನಡ ನಾಡಿನಲ್ಲಿ ಕೂಡ ಜನ್ಮ ತಾಳಿ ಬಂದಂತವ್ರು ನಾವೆಲ್ಲರೂ ಭಾಗ್ಯಶಾಲಿಗಳು. ಕನ್ನಡ ನಾಡಿನ ಮಣ್ಣಿನ ಋಣವನ್ನ ತೀರಿಸಬೇಕಾದ್ರೆ, ಈ ನಾಡಿನಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬಾಳ್ಬೇಕನ್ನುವಂತ ಸಂಕಲ್ಪನ್ನ ಇವತ್ತು ಸೋಮನಗೌಡರು ಪಾಟೀಲ್ ಅವರು ಅದನ್ನ ತಮ್ಮ ಅಂತರಾತ್ಮದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ನಾವೆಲ್ಲರೂ ಅಣ್ಣ ತಮ್ಮರಾಗಿ ದೇಶದಲ್ಲಿ ಬಾಳ್ಬೇಕನ್ನುವಂತ ಸಂಕಲ್ಪನ್ನ ಸೋಮನಗೌಡರು ಪಾಟೀಲ್ ಅವರು ತಮ್ಮ ಅಂತರಾತ್ಮದಲ್ಲಿ ಅನುಷ್ಠಾನಕ್ಕೆ ತಂದು ಇಂಥ ಭಾವೈಕ್ಯತೆ ಜನಪದ ಕಲಾವಿದರನ್ನು ಗುರುತಿಸಿ ಜರ್ಮನ್ ದೇಶದಲ್ಲಿ ಇದನ್ನ ಎಲ್ಲ ಜನರಲ್ಲಿ ಉಣಬಡಿಸುವಂತ ಕೆಲಸ ಮಾಡಿದಂತ ಸೋಮನಗೌಡರ ಸಂಗಡಿಗರು ಮತ್ತು ಸೋಮನಗೌಡರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ. ತಾವೆಲ್ಲರೂ ಶಾಂತ ರೀತಿಯಿಂದ ಹಾಡಿನ ಗೂಢರ್ಥ, ಭಾವಾರ್ಥ, ಶಬ್ದಾರ್ಥ ಇದರ ಬೇಡಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಜಗತ್ತಿನಲ್ಲಿ ಕೊನೆ ಉಸಿರು ಎಳಿಬೇಕನ್ನುವಂತ ಮಾತನ್ನ ಹೇಳಿ ನಿಮಗೆ ವಿನಂತಿಯನ್ನ ಮಾಡಿಕೊಳ್ಳಲ್ಲ. ಈಗ ನಮ್ಮ ಮೊದಲನೆಯ ಈ ಪ್ರಾರಂಭದ ದೇವಿಯ ಒಂದು ನಾಂದಿಯ ಜೊತೆಗೆ ಈ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಎಲ್ಲರಿಗೂ ಶರಣಾರ್ಥಿ. ಆದಿಶಕ್ತಿಯನ್ನು ಮನದಲ್ಲಿ ಸ್ಮರಿಸಿ ಪರಮ ಪೂಜ್ಯರ ಪಾದಕ್ಕೆ ಹಣೆಯನ್ನು ಮಣಿದು ಈಗ ನಾವು ದೇವಿಯನ್ನು ಪ್ರಾರ್ಥಿಸೋಣ. ದೇವಿ ದೇವಿ ಪರಂ ಜ್ಞಾನಂ ದೇವಿ ಪರಂ ಶುಭಂ
ಘನಂ ದೇವಿ ಯೇಷೋ ದೇಹಿ ಕಾಮಂ ಮೋಕ್ಷಂಚ ದೇವಿ ಮೇ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ಜಗದಂಬೆ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ಜಗದಂಬೆ ನಾಟ್ಯರಂಗದಲ್ಲಿ ವರನ ಕನಸಿಯರಿಗೆ ನಾಟ್ಯರಂಗದಲ್ಲಿ ವರನ ಕನಸಿಯರಿಗೆ ಕರುಣಿಸಿ ಕಾಪಾಡು ಹೇ ಜಗದಂಬೆ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ಜಗದಂಬೆ ತಾ 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 ಕರುನಾಡ ಕಾರುಣ್ಯ ಶ್ರೀರೂಪಿಣಿ ಭಕ್ತರ ಮನುಕುಲ ಸಂರಕ್ಷಿಣಿ ಕರುನಾಡ ಕಾರುಣ್ಯ ಶ್ರೀರೂಪಿಣಿ ಭಕ್ತರ ಮನುಕುಲ ಸಂರಕ್ಷಿಣಿ ನೀನೇ ಗೌರಿ ಶ್ರೀವಾಣಿ ನೀನೇ ಗೌರಿ ಶ್ರೀವಾಣಿ ಮಾರಿಕಾಂಬೆ ಜನನಿ ಮಾರಿಕಾಂಬೆ ಜನನಿ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ಜಗದಂಬೆ ಓ ಸರ್ವ ಮಂಗಳ ಮೈದೋರಮ್ಮ ದರ್ಶನ ಸೌಭಾಗ್ಯ ನೀಡಮ್ಮ ಆ ಆ ಓ ಸರ್ವ ಮಂಗಳ ಮೈದೋರಮ್ಮ ವಿಶ್ವಸ್ವರೂಪಿಣಿ ಲೋಕಹಿತೈಷಿಣಿ ಭವಭಯಹಾರಿಣಿ ಶಾಪ ವಿಮೋಚಿನಿ ಸಂಗೀತ ಕಲೆಗೆ ಸಂಗೀತ ಕಲೆಗೆ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ನಾಟ್ಯ ರಂಗದಲ್ಲಿ ವರನ ನಟಿಯರಿಗೆ ನಾಟ್ಯ ರಂಗದಲ್ಲಿ ವರನ ನಟಿಯರಿಗೆ ಕರುಣಿಸಿ ಕಾಪಾಡು ಹೇ ಜಗದಂಬೆ ಜಯ ನೀಡು ಶ್ರೀ ರೇಣುಕಾಂಬೆ ವರ ನೀಡು ಜಗದಂಬೆ ಮಾರಿಕಾಂಬೆ 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 ಜನನಿ ದೇವರಿಗೆ
ಕುಲ ಎಂದು ಹೊಡೆರಡು ಜನರೆಲ್ಲ ಕುಲದ ನೆಲೆಯ ತಿಳಿದಿಲ್ಲ ಕುಲ 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 ಎಂದು ಹೊಡೆರಡು ಜನರೆಲ್ಲ ಕುಲದ ನೆಲೆಯ ತಿಳಿದಿಲ್ಲ ಕುಲ 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 ಎಂದು ಹೊಡೆರಡು ಜನರೆಲ್ಲ ಕುಲದ ನೆಲೆಯ ತಿಳಿದಿಲ್ಲ ಕುಲ 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 ಎಂದು ಹೊಡೆರಡು ಜನರೆಲ್ಲ ಕುಲದ ನೆಲೆಯ ಹೊಲಸು ಮೊಸದ ಹುತ್ತ ಎಲವಿನ ಹಂದರ ಮಲ ಮೊಸಗೊಳ್ಳಗಿದ್ದ ಶರೀರವಿರೋ ಹೊಲಸು ಮೊಸದ ಹುತ್ತ ಎಲವಿನ ಹಂದರ ಮಲ ಮೊಸಗೊಳ್ಳಗಿದ್ದ ಶರೀರವಿರೋ ಹೊಲಸು ಮೊಸದ ಹುತ್ತ ಎಲವಿನ ಹಂದರ ಮಲ ಮೊಸಗೊಳ್ಳಗಿದ್ದ ಶರೀರವಿರೋ ಹೊಲಸು ಮೊಸದ ಹುತ್ತ ಎಲವಿನ ಮಾತ್ರಗೊಳಗಿದ್ದ ಶರೀರ ಇದು ನೋಡಲ್ಲ ಹುಟ್ಟುದಾರಿ ಒಂದ ಸಾಯಿದವ್ರನು ಒಂದ ಹೌದಲ್ರಿ ಹೌದು ಬ್ಯಾರನೇದೇನೆ ಇದನ್ನೆಲ್ಲ ತಿಳಿಸಲಿಕ್ಕೆ 16ನೇ ಶತಮಾನದಲ್ಲಿ ಆ ಸರ್ವಜ್ಞ ಮೂರ್ತಿಗಳು ಈ ಜಗತ್ತಿಗೆ ಅವತರಿಸಿದ್ದಾರೆ ನಮ್ಮಂತ ನರಮಾನವರಿಗೆ ಇಂತ ವಿಷಯನ ತಿಳಿಸಲಿಕ್ಕೆ 16ನೇ ಶತಮಾನದಲ್ಲಿ ಸರ್ವಜ್ಞ ಮೂರ್ತಿಗಳು ಜಗತ್ತಿಗೆ ಅವತರಿಸಿ ನಮ್ಮಂತ ಅಜ್ಞಾನವನ್ನ ಹೊರದೂಡಿಸಿದ್ದಾರೆ ಹೌದಲ್ರಿ ಹುಟ್ಟಿನ ಹೊಲೆಯಲ್ಲಿ ಹುಟ್ಟಿರುವುದು ಜಗವೆಲ್ಲ ಮುಟ್ಟ ಜಡಮೆಯಲ್ಲಿ ಹುಟ್ಟಿದೆ ಹುಟ್ಟಿನ ಹೊಲೆಯಲ್ಲಿ ಹುಟ್ಟಿರುವುದು ಜಗವೆಲ್ಲ ಮುಟ್ಟ ಜಡಮೆಯಲ್ಲಿ ಮುಟ್ಟಿನ ಹೊಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟ ಜಡಮೆಯಲ್ಲಿ ಹುಟ್ಟಿದೆ ಮುಟ್ಟಿನ ಹೊಲೆಯಲ್ಲಿ ಜಾತಿ ಜಾತಿ ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ತಮ್ಮ ಸುಂದರ ಮನ ಸುನ್ನ ತಂದು ಮನಿ ತಂದವ್ರಿ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ತಮ್ಮ ಸುಂದರ ಮನ ಸುನ್ನ ತಂದು ಮನಿ ತಂದವ್ರಿ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ತಮ್ಮ ಸುಂದರ ಮನ ಸುನ್ನ ತಂದು ಮನಿ ತಂದವ್ರಿ ಜಾತಿ ಒಳಗೆ ನೀತಿ ಮಾರ್ಗ ಮತ್ತೆ ನಿಂತವ್ರಿ ತಮ್ಮ ಸುಂದರ ಮನ ಸುನ್ನ ತಂದು ಮನಿ ತಂದವ್ರಿ ಸುನಗರ ಮನ ಸುನ್ನ ತಂದ ಮನಿ ತರ್ದವ್ರಿ ತಮ್ಮ ವಜ್ಜರ ಮನ ಒಳ್ಳ ತಂದ ಇಂಡಿ ಎಲ್ಲವ್ರಿ ಸುನಗರ ಮನ ಸುನ್ನ ತಂದ ಮನಿ ತರ್ದವ್ರಿ ತಮ್ಮ ವಜ್ಜರ ಮನ ಒಳ್ಳ ತಂದ ಇಂಡಿ ಎಲ್ಲವ್ರಿ ವಜ್ಜರ ಮನ ಒಳ್ಳ ತಂದ ಇಂಡಿ ಎಲ್ಲವ್ರಿ ನೋಡಲ್ಲ ಆದಿ ಕಾಲದಾಗ ಒಡ್ರ ಮೇಲೆ ಒಳಗ ಕಾರ್ಸನ್ನ ಈಗ ಇಲ್ಲ ಕುಕ್ಕರ್ ಪೀಸ್ ಈಗ ಬಂದ ಆದಿ ಕಾಲದಾಗಿಂದ ಹಿಡ್ಕೊಂಡು ಒಡ್ಡರ ಮಾನನ ಒಡ್ನೆಳಗ ಹಿಂಡಿ ಇರೋದು ಆ ಹಿಂಡಿ ಅಡಿಗೆಗೆ ಹಾಕಿ ಹೆಂಡ್ರು ಮಕ್ಕಳು ಇದ್ರ ಬುದ್ರ ಕುಂತ ಊಟ ಮಾಡ್ತಿದ್ವಲ್ಲ ಆ ಒಳ್ಳೆ ಯಾರು ಮಾಡ್ಯಾರ ಅವರು ನಮಗಿಲ್ಲ ಅಂತ ಒಡ್ಡರ ಮಾಡಿದ ಒಳ್ಳಿನೊಳಗೆ ಹಿಂಡಿ ಇರೋದು ಅಡಿಗೆಯನ್ನ ಮಾಡಿ ಊಟ ಮಾಡ್ತಿದ್ವಲ್ಲ ನಮ್ಮ ಅಜ್ಞಾನವನ್ನು ಹೊಡೆದೋಡಿಸಲಿಕ್ಕೆ 12ನೇ ಶತಮಾನದಲ್ಲಿ ಇವತ್ತು ಬಸವಣ್ಣವರು ಈ ಜಗತ್ತಿಗೆ ಅವತರಿಸಿ ಹೌದಲ್ರಿ ಇವನ್ಯಾರವ ಇವ ನಮ್ಮವ ಎಂದಿರಿಸಿರ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಒಡ್ಡರ ಮಾನವಲ್ಲ ತಂದ ಹಿಂದಿ ಎಲ್ಲವರಿ ತಮ್ಮ ಮತ್ತು ನಾವು ದೊಡ್ಡವರೆಂದು ಶ್ರೀರಾಮ ತಂದ ಹಿಂದಿ ಕುಂಬರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿಯ ತಮ್ಮ ಗಡಿಗರ ಮಾಡಿದ ಕೋಮಣಿಗಾಗ ರೊಟ್ಟಿ ಮಾಡವ್ರಿಯ ಕುಂಬರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿಯ ತಮ್ಮ ಗಡಿಗರ ಮಾಡಿದ ಕೋಮಣಿಗಾಗ ರೊಟ್ಟಿ ಮಾಡವ್ರಿಯ ಕುಂಬರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿಯ ತಮ್ಮ ಗಡಿಗರ ಮಾಡಿದ ಕೋಮಣಿಗಾಗ ರೊಟ್ಟಿ ಮಾಡವ್ರಿಯ ಕುಂಬರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿಯ ತಮ್ಮ ಗಡಿಗರ ಮಾಡಿದ ಕೋಮಣಿಗಾಗ ರೊಟ್ಟಿ ಮಾಡವ್ರಿಯ ಬಡಿಗರ ಮಾಡಿದ ಕೋಮಣಿಗಾಗ ರೊಟ್ಟಿ ಮಾಡವ್ರಿಯ ತಮ್ಮ
ತಮ್ಮ ಬೆಂಬಲ ಮಾಡಿ ಕೈಲಿ ಮೇಲೆ ರೊಟ್ಟಿ ಕೊಡ್ತೇವ್ರಿಯೇ ಬೆಂಬಲ ಮಾಡಿ ತಮ್ಮನಿಗಾದ ರೊಟ್ಟಿ ಮಾಡೇವ್ರಿಯೇ ತಮ್ಮ ಕಂಬರ್ ಮಾಡಿ ಕೈಲಿ ಕಂಬರ್ ಮಾಡಿ ಕೈಲಿ ಮೇಲೆ ರೊಟ್ಟಿ ಕೊಡ್ತೇವ್ರಿಯೇ ತಮ್ಮ ನಾಗರ ಮಾಡಿ ಕಟ್ಟಿ ಹೊರಗೆ ರೊಟ್ಟಿ ಹಾಕ್ಯವ್ರಿಯೇ ಕಂಬರ್ ಮಾಡಿ ಕೈಲಿ ಮೇಲೆ ರೊಟ್ಟಿ ಕೊಡ್ತೇವ್ರಿಯೇ ತಮ್ಮ ನಾಗರ ಮಾಡಿ ಕಟ್ಟಿ ಹೊರಗೆ ರೊಟ್ಟಿ ಹಾಕ್ಯವ್ರಿಯೇ ನಾಗರ ಮಾಡಿ ಕಟ್ಟಿ ಒಳಗೆ ರೊಟ್ಟಿ ಹಾಕ್ಯವಿ ನೋಡಲ್ಲ ರೊಟ್ಟಿ ಮಾಡಿ ಕೊಡದಿದ್ರೆ ರೊಟ್ಟಿ ಹಾಕುದಿದ್ರಾಗ ಅಂತ ನೀವೇನ್ ಹೇಳ್ತೀರಂದ್ರ ಮ್ಯಾದಾರ್ ಜೇರ್ ಕರ್ತ ತಟ್ಟಿ ಮಾಡಿ ಕೊಡ್ತಿದ್ರ ಬಡದ ರೊಟ್ಟಿಯನ್ನ ಎದ್ರಾಗ ಹಾಕೋದೊಂದು ಪ್ರಶ್ನೆ. ಇವತ್ತು ಮ್ಯಾದಾರು ಬಹಳ ಮುಖ್ಯ ಕಾರಣೀಭೂತರು ಹೌದಲ್ಲೋ. ಮ್ಯಾದಾರನ್ ಬಳಸ್ಕೊಂಡು ಕುಂಬಾರನ್ ಬಳಸ್ಕೊಂಡು ಒಡ್ರನ್ ಬಳಸ್ಕೊಂಡು ಸಮಗಾರನ ಬಳಸ್ಕೊಂಡ ಮತ್ತೆ ನಾನು ದೊಡ್ಡವಂತೇನಲ್ಲ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂವಿಧಾನ ನಮಗೆ ಏನು ಉಪದೇಶ ಕೊಟ್ಟು ಎಚ್ಚರಿಸ್ತೈತಪ್ಪ ಅಂತಂದ್ರೆ, ಈ ದೇಶದಲ್ಲಿ ಜನ್ಮ ತಾಳಿ ಬಂದಂತ ಎಲ್ಲ ಭಾರತೀಯರು, ಈ ದೇಶದಲ್ಲಿ ಜನ್ಮ ತಾಳಿ ಬಂದಂತ ಎಲ್ಲ ಭಾರತೀಯರು ನಾವು ಭಾವೈಕ್ಯತೆಯಿಂದ ಜೀವನವನ್ನ ತೆಗೆದ್ರೆ ಈ ದೇಶದಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನ ಎಚ್ಚರಿಕೆ ಕೊಡ್ತೈತೆ. ಅಂತ ಪವಿತ್ರವಾದ ಸಂವಿಧಾನವನ್ನ ಬರೆದಿಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂವಿಧಾನದ ಮೇಲೆ ದೊಡ್ಡದೊಂದು ಕೌದಿಯನ್ನು ಹಚ್ಚಿ 6-9 ಹಚ್ಚಾಕಾದತ್ರಿ 6 ಫೂಟ್ 9 ಫೂಟ್ ಕೌದಿಯನ್ನು ಹಚ್ಚಿ ಮನಸ್ಸಿಗೆ ಬಂದಂತ ಜೀವನವನ್ನ ತೆಗೆದ್ರೆ ಈ ದೇಶದಲ್ಲಿ ಹುಟ್ಟಿ ಫಲವಿಲ್ಲಯ್ಯ ಅನ್ನುವಂತ ಮಾತನ್ನ 16ನೇ ಶತಮಾನದಲ್ಲಿ ಸರ್ವಜ್ಞ ಮೂರ್ತಿಗಳು ನಮ್ಮಂತ ಜನರಿಗೆ ಉಪದೇಶ ಕೊಟ್ಟು ಎಚ್ಚರಿಸಿರುವರು. ಎಲ್ಲಿ ಎಚ್ಚರಿಕೆ ಅದಕ್ಕಾಗಿ ನಮ್ಮ ಎಚ್ಚರಿಕೆಯನ್ನ ನಾವು ತಿಳ್ಕೋಬೇಕಾದ್ರೆ ಯಾವ ಸರ್ವಜ್ಞ ಮೂರ್ತಿಗಳು ನಮಗೆ ಉಪದೇಶನ ಕೊಟ್ಟಾರ ಅಂತವ್ರ ಮಾತಿನ ಮೇಲೆ ನಮ್ಮ ಅಂತರಂಗದೊಳಗನ್ನು ಠಾಣಕ್ಕೆ ತಂದ್ರೆ ಈ ದೇಶದಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗಿತ್ತು. ಸಮಗಾರ ಮಾಡಿ ಚಪ್ಪಲ್ ತೊಟ್ಟ ಲಗ್ಗನಾಗ್ಯವ್ರಿಯೇ ತಮ್ಮ ಮುತ್ಕರ ಮಾಡಿ ಮೂವರು ಬಂದು ಹೆಂಬರಿಗಿಟ್ಟವ್ರಿಯೇ ಸಮಗಾರ ಮಾಡಿ ಚಪ್ಪಲ್ ಕೊಟ್ಟ ಲಗ್ಗನಾಗ್ಯವ್ರಿಯೇ ತಮ್ಮ ಮುತ್ಕರ ಮಾಡಿ ಮೂವರು ಬಂದು ಹೆಂಬರಿಗಿಟ್ಟವ್ರಿಯೇ ಸಮಗಾರ ಮಾಡಿ ಚಪ್ಪಲ್ ಕೊಟ್ಟ ಲಗ್ಗನಾಗ್ಯವ್ರಿಯೇ ತಮ್ಮ ಮುತ್ಕರ ಮಾಡಿ ಮುತ್ಕರ ಮಾಡಿದ ಮೂವರು ಬಂದ ಎಂದರಿಗಿಡ್ತೇವ್ರಿಯೇ ತಮ್ಮ ಬೆಳಗರ ಮಾಡಿದ ಒಳ್ಳೆ ಬಂದ ಕೈಯಾಗಿಡ್ತೇವ್ರಿಯೇ ಮುತ್ಕರ ಮಾಡಿದ ಮೂವರು ಬಂದ ಎಂದರಿಗಿಡ್ತೇವ್ರಿಯೇ ತಮ್ಮ ಬೆಳಗರ ಮಾಡಿದ ಬಳಿ ಬಂದ ಕೈಯಾಗಿಡ್ತೇವ್ರಿಯೇ ಬೆಳಗರ ಮಾಡಿದ ಬಳಿ ತಂದ ಕೈಯಾಗಿಟ್ಕೊಂಡ ನೋಡಲ್ಲ. ಬಳಿ ಹಿಡಿಸಿದ್ರ ಮುತ್ತೈದಾರ ಹೌದಲ್ರಿ. ಮೂಗಿನಾಗ ಮೂವತ್ತು ಹಾಕಿದ್ರು ಮುತ್ತೈದಾರ, ತಾಳಿ ಕಟ್ಟಿದ್ರು ಕೂಡ ಮುತ್ತೈದಾರ. ಬಳಿ ತಂದ ಕೈಯಾಗಿಡ್ತೇವ್ರಿಯೇ ತಮ್ಮ ಮುತ್ತು ನಾವು ಎಷ್ಟೂರಂದು ಶೀಲ ಮಾಡವ್ರಿಯೇ ತಂದ ಆಗಿಟ್ಟವ್ರಿಯೇ ತಮ್ಮ ಮತ್ತು ನಾವು ಹೆಚ್ಚಿನವರಂದು ಶೀಲ ಮಾಡವ್ರಿಯೇ ಪಿಂಜರ್ ಮಾಡಿ ಗಾಜಿ ಮೇಲೆ ನಿಕ್ಕಿ ಹೊಡ್ತೇವ್ರಿಯೇ ತಮ್ಮ ಕುರುಬರ ಮನೆ ಕುಂಬಳ ತಂದ ಗಟ್ಟಿ ಮಾಡವ್ರಿಯೇ ಪಿಂಜರ್ ಮಾಡಿ ಗಾಜಿ ಮೇಲೆ ನಿಕ್ಕಿ ಹೊಡ್ತೇವ್ರಿಯೇ ತಮ್ಮ ಕುರುಬರ ಮನೆ ಕುಂಬಳ ತಂದ ಗಟ್ಟಿ ಮಾಡವ್ರಿಯೇ ಪಿಂಜರ್ ಮಾಡಿದ ಗಾಜಿ ಮೇಲೆ ನಿಕ್ಕಿ ಹೊಡೆದೇವಿ ನೋಡಲ್ಲ. ಪಿಂಜಾರ್ ಜೇರ್ಕತ್ತ ಗಾದಿ ಮಾಡಿ ಕೊಡ್ತಿದ್ರ ನಮ್ಮ ಹೆಣ್ಮಕ್ಳ ಗಂಡ ಮನಿಗೆ ಏನ್ ಕೊಟ್ಟು ಕಳ್ಸೋದು ಹಿಂಗಂದ್ರಿ. ಪಿಂಜಾರ್ ಜೇರ್ ಕರ್ತ ಗಾದಿ ಮಾಡಿ ಕೊಡ್ತಿದ್ರ ನಮ್ಮ ಹೆಣ್ಣು ಮಕ್ಕಳನ್ನ ಲಗ್ನ ಆದ ಕೂಡ್ಲೆ ಏನ್ ಕೊಟ್ಟು ಕಳ್ಸುದು ಅಂತ ನಿಮ್ ಪ್ರಶ್ನೆ ಕರೆಕ್ಟ್. ಒಂದ್ ವೇಳೆ ಇಲ್ಲಿ ಪಿಂಜಾರ್ನ ಖರೀದಿ ಬಿಟ್ಟ ಗಾದಿ ಹಾಕ್ಸಿ ಕೊಟ್ಟು ಕಳ್ಸೋದ್ ಬಿಟ್ಟ ಒಂದ್ ಚಾಪಿ ಕೊಟ್ಟು ಕಳ್ಸಿದ್ರ ನಡೀತಿತ್ತಿಲ್ಲ ಅಂತ ನಾನಿನ್ನ ಕೇಳ್ತೇನೆ. ನೋಡ್ರಿ ನಾ ಮಾಡ್ಬಿಟ್ಟು ಮಾವದಾನಿ ಯಾರ ಕ್ವಾರಿ ಮಿಸಿ ಮಾವ. ಈ ಕ್ವಾರಿ ಮಿಸಿ ಮಾವ ಹೊಸದಾಗ ಲಗ್ನ ಆಗೈತಂದ್ರ ಹಿಂಗ ಗಾದಿ ಬೇಕಾಗಿತ್ತು ಹೌದಲ್ಲ. ಮಿಸಿ ಹೆಂಗ್ತಿರ್ವ ನೋಡ ಹೊಸದಾಗಿ ಲಗ್ನ ಆಗೈತಂದ್ರ ಇವ್ ಗಾದಿ ಬೇಕಾಗಿತ್ತು. ಗಾದಿ ಬೇಕಂದ್ರ ಇಲ್ಲಿ ಪಿಂಜಾರ್ ಬೇಕಾಗಿತ್ತು. ಇಲ್ಲಿ ಗಾದಿ ಬೇಕಪ್ಪ ಹಳೆಯಾಗಂದ್ರ ಹೌದಲ್ಲ. ಈ ಗಾದಿ ಕೊಟ್ಟು ಕಳ್ಸ್ಬೇಕು ಮಗಳಿಗೆ ಅಂದ್ರ ಮಗಳಿಗೆ ಗಾದಿ ಕೊಟ್ಟು ಕಳ್ಸ್ಬೇಕಂದ್ರೆ ಇಲ್ಲಿ ಪಿಂಜಾರ್ ಬೇಕಾಗ್ತದೆ. ಇಲ್ಲಿ ಪಿಂಜಾರ್ನ ಬಳಸ್ಕೊಂಡು ಕುಂಬಾರ ಬಳಸ್ಕೊಂಡು ಒಡ್ಡರ್ನ ಬಳಸ್ಕೊಂಡು ಸಮಗಾರನ ಬಳಸ್ಕೊಂಡು ಮತ್ತ ನಾನು ದೊಡ್ಡವಂತೇನಲ್ಲ.
ನಮ್ಮ ಅಜ್ಞಾನವನ್ನ ಹೊಡೆದೋಡಿಸಲಿಕ್ಕೆ 12ನೇ ಶತಮಾನದಲ್ಲಿ ಜಗತ್ ಜ್ಯೋತಿ ಬಸವೇಶ್ವರು ಈ ಜಗತ್ತಿಗೆ ಅವತರಿಸಿದರು. ಅವತರಿಸಿ ಇವನ್ ಯಾರವ ಇವ ನಮ್ಮವ ಎಂದಿರಿಸಿರ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿನ ನಾವೆಲ್ಲರೂ ಅಣ್ಣತಮ್ಮರಾಗಿ ಈ ಜಗತ್ತಿನಲ್ಲಿ ಬಾಳಿದ್ರೆ ನಾವೆಲ್ಲರೂ ಮನುಷ್ಯರಾಗಿ ಜನಿಸಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗಿತ್ತು. ಈ ಜರ್ಮನ್ ದೇಶದ ಎಲ್ಲ ನನ್ನ ಬಾಂಧವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ಳಲಾಗಿದೆ. ಎಲ್ಲರೂ ಜಾತಿ ಮತ ಪಂಥನ ತೊರೆತು ದೇವರಲ್ಲಿ ಭೇದ ಬೇಡ, ಗುರುವಿನಲ್ಲಿ ಭೇದ ಬೇಡ ಅನ್ನುವಂತ ಭಾವನೆಗಳನ್ನ ಕಟ್ಟಿಕೊಂಡು ಜೀವನವನ್ನು ಮಾಡಿದ್ರೆ ಈ ಜರ್ಮನ್ ದೇಶದಲ್ಲಿ ಹುಟ್ಟಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ. ಹೌದಲ್ರಿ? ಸಮಗರ ಮಾಡಿ ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ತಮ್ಮ ಮುದುಗರ ಮಾಡಿ ಹೂ ಮಾಡ್ಕೊಂಡು ಹೆಂಡರಿಗೆ ಇಟ್ಟವ್ರಿಯೇ ಮುದುಗರ ಮಾಡಿ ಹೂ ಮಾಡ್ಕೊಂಡು ಹೆಂಡರಿಗೆ ಇಟ್ಟವ್ರಿಯೇ ತಮ್ಮ ಬೆಳಗರ ಮಾಡಿ ಕೈಯ ಹಿಡಿತವ್ರಿಯೇ ಬೆಳಗರ ಮಾಡಿ ಕೈಯಾಗಿರ್ತವ್ರಿ ತಮ್ಮ ಮಕ್ಕಳು ಶೀಲ ಮಾಡವ್ರಿ ಜಾತಿ ಅಂತ ನಾವು ಜಗಳ ಮಾಡವ್ರಿ ತಮ್ಮ ಜಾತಿ ಒಳಗೆ ನೀತಿ ಹೊರಗ ಮಕ್ಕಳು ನಿಂತವ್ರಿ ಕೆಲಸರ ಮುಂದ ಡಗ್ಗಿ ನಾವು ತೇವ್ರಿ ತಮ್ಮ ಚಿಕ್ಕದ ಅಂಗಿ ಪಟ್ಟ ದೇವರ ಬರ್ತವ್ರಿ ಕೆಲಸರ ಮುಂದ ಡಗ್ಗಿ ನಾವು ತೇಲಿ ಒಳ್ತೇವೆ ನೋಡಲ್ಲ. ಕಟ್ ಮಾಡ್ಲಿಲ್ಲ ಅಂದ್ರೆ ನಮ್ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋದು ವಿಚಾರ ಮಾಡೋತಮ್ಮ. ಇದು ನಿಮ್ಮ ಪ್ರಶ್ನೆ ಐತಿ. ಒಂದ್ ವೇಳೆ ಕೆಲಸಾರ ನಮ್ ಕೂದ್ಲ ನುಣ್ಣಗ ಕತ್ತರಿಸ್ಲಿಲ್ಲ ಅಂದ್ರೆ ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರ ಈ ಹುಡುಗನ ಕೂದ್ಲು ಎಲ್ಲಿ ಬರ್ತಿದ್ದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಈ ಹುಡುಗನ ಕೂದ್ಲು ಎಲ್ಲಿ ಬರ್ತಿದ್ದುಪ್ಪ ಅಂದ್ರೆ ಈ ಮೂಗಿನ ಹೊಳ್ಳಿ ಮುಂದ್ ಹಾದ ಮೊಣಕಾಲ್ ತಳಗ್ ಬರ್ಲಿಕ್ಕೂ ಸಾಧ್ಯತೆ ಇತ್ತು. ಮತ್ತೆಲ್ಲ ಜಗತ್ ನೋಡುದು ಹೆಂಗ್ ಸರ ಇದನ್ನ ಜಗತ್ತು ನೋಡುದಂತ ಹೆಂಡತಿ ನೋಡುದಂತ ಹಿಂದಾಗಡೆ ಸರ ಜಯಂತಿ ಹಿಂದಾಗಡೆ ಮತ್ತೆ ಜಗತ್ ಹೆಂಗ್ ನೋಡ್ತಿತ್ತು ಅಂತ ಪ್ರಶ್ನೆ ಮಾಡ್ತಿತ್ತು. ಜಗತ್ತು ನೋಡ್ಬೇಕಾದ್ರೆ ಇಂಥ ಪ್ರಸಂಗ ಬರ್ತಿತ್ತು. ಆ ಎಡಗೈಲೆ ಕೂದ್ಲ ಹಿಂದ್ ಒಗದ ಉಬ್ಬಿಗೆ ಕೈ ಕೊಟ್ಟು ಮಂದಿ ನೋಡುವಂತ ಪ್ರಸಂಗ ಬರ್ತಿತ್ತು. ಅದಕ್ಕ ಕೆಲಸರು ಬಹಳ ಮುಖ್ಯ ಕಾರಣ. ಸಾಫ್ ಮಾಡಿ ಕಳಿಸ್ಯಾರ ನೋಡು ಬಾರಿ ಮಿಸಿ ಮಾವನ್ನ. ಕೆಲಸರ ಮುಂದ ಡಗ್ಗಿ ನಾವು ತೇಲಿ ಒಳ್ತವ್ರಿ ತಮ್ಮ ಚಿಂತೆ ಅಂಗಿ ಕೊಟ್ಟ ದೇವರು ಬರ್ತವ್ರಿ ಚಿಂಗ್ಯಾರೊಳದ ಅಂಗಿ ಕೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣ ಹೂವ ತಂದು ದೇವರಿಗೆ ಇರ್ತೇವ್ರಿ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣ ಹೂವ ತಂದು ದೇವರಿಗೆ ಇರ್ತೇವ್ರಿ ಕೆಲಸರ ಮುಂದ ಡಗ್ಗಿ ನಾವು ತೇಲಿ ಬಳ್ತೇವ್ರಿ ತಮ್ಮ ಹೂಗರ್ ಮಣ್ಣ ಹೂವ ತಂದು ದೇವರಿಗೆ ಹೋಗ್ತೇವ್ರಿ ಹೂಗರ್ ಮಣ್ಣ ಹೂವ ತಂದು ದೇವರಿಗೆ ಇರ್ತೇವ್ರಿ ತಮ್ಮ ಮತ್ತು ನಾವು ಯತ್ನವ್ ರಂದು ಶೀಲ ಮಾಡವ್ರಿ ಮುಲ್ಲಾ ಸಾಬ್ರ ಕರ್ದ ಬ್ಯಾಟಿ ಚೂರಿ ಹಾಕ್ಯವ್ರಿ ತಮ್ಮ ಚೂರಿ ಹಾಕಿದ್ರಿ ನಾವು ಊಟ ಮಾಡವ್ರಿ ಮುಲ್ಲಾ ಸಾಬ್ರ ಕರ್ದ ಬ್ಯಾಟಿ ಚೂರಿ ಹಾಕ್ಯವ್ರಿ ತಮ್ಮ ಚೂರಿ ಹಾಕಿದ್ರಿ ನಾವು ಊಟ ಮಾಡವ್ರಿ ಮುಲ್ಲಾ ಸಾಬ್ರ ಕರ್ದ ಬ್ಯಾಟಿ ಚೂರಿ ಹಾಕ್ಯವ್ರಿ ನೋಡಣ್ಣ. ಮಂತ್ರ ಅಂತ ಚೂರಿ ಹಾಕದಿದ್ರೆ ಅದ್ರ ಆತ್ಮ ಪರಮಾತ್ಮ ಹಿಂಗ ವೇದ ಬೋಧಗಳು ಹೇಳ್ತಾವ. ಮುಲ್ಲಾ ಸಾಬ ಮಂತ್ರ ಒಂದು ಚೂರಿ ಹಾಕದಿದ್ದರೆ ಒಂದು ಹನಿ ರಕ್ತ ಭೂಮಿ ಬೀಳಕ್ಕಿಂತ ಪೂರ್ವದಲ್ಲೇ ಅದ್ರ ಜೀವಾತ್ಮ ಪರಮಾತ್ಮನಲ್ಲೇ ಅರ್ಪಣೆ ಆಗುದಲ್ಲ ಅನ್ನೋದ್ರ ಬಗ್ಗೆ ವೇದ ಬೋಧಗಳು ಇದನ್ನು ಸಾಬೀತುಪಡಿಸ್ತಾವ. ಇಲ್ಲಿ ಎಲ್ಲಾರ ಒಂದು ಕುರಿ ಆಡ ಸಹಾಯಕತ್ತಿತ್ತಂದ್ರೆ ಕರಿಯೋ ಪಕ್ಕೀರಪ್ಪ ಮುಲ್ಲಾ ಎಲ್ಲಿ ಅದನ್ನ ಚೂರಿ ಹಾಕಬೇಕಾಗಿತ್ತೆ ಅಂತ. ಇಲ್ಲೇ ಅದನ್ನ ಮುಲ್ಲಾ ಇಲ್ಲೇ ಅದನ್ನಲ್ಲ ಕರಿಯೋ ಪಕ್ಕೀರಪ್ಪ ಮುಲ್ಲಾ ಎಲ್ಲಿ ಅದನ್ನ ಈ ಕುರಿ ಸಹಾಯಕತೆ ಚೂರಿ ಹಾಕ್ಬೇಕಂತ ಇಲ್ಲೇ ಮುಲ್ಲಾ ಬೇಕಾಗ್ಯದ. ಆ ಮುಲ್ಲಾನ ಬಳಸ್ಕೊಂಡು ಕುಂಬಾರ ಬಳಸ್ಕೊಂಡು ಸಮಗಾರ ಬಳಸ್ಕೊಂಡು ಒಡ್ರನ್ ಬಳಸ್ಕೊಂಡು ಮತ್ತ ನಾನು ದೊಡ್ಡ ಒಂದೇನಲ್ಲ
ನಮ್ಮ ಅಜ್ಞಾನವನ್ನ ಹೊಡೆದೋಡಿಸಲಿಕ್ಕೆ ಅನೇಕ ಮಂದಿ ಮಹಾತ್ಮರು ಈ ಜಗತ್ತಿನೊಳಗೆ ಜನಿಸಿ ಬಂದಿದ್ದಾರೆ. ಅನೇಕ ಮಂದಿ ಮಹಾತ್ಮರು ಜಗತ್ತಿನೊಳಗೆ ಜನಿಸಿ ಬಂದು ಬುದ್ಧ, ಬಸವ, ಅಂಬೇಡ್ಕರ್ನಂತ ದೊಡ್ಡ ದೊಡ್ಡ ಮಹಾತ್ಮರು ಈ ಜಗತ್ತಿನೊಳಗೆ ಬಂದು ನಮ್ಮ ಅಜ್ಞಾನವನ್ನ ಹೊಡೆದೋಡಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಮಾನವರಾಗಿ ಹುಟ್ಟೇವಲ್ಲ, ಈ ಮಾನವ ಜನ್ಮದ ಮೂಲ ತತ್ವವನ್ನು ತಿಳಿದುಕೊಳ್ಳಲಾರದೆ ಏಹಲೋಕದಿಂದ ಪರಲೋಕಕ್ಕೆ ಪ್ರಯಾಣ ಮಾಡಿದ್ರೆ ಮನುಷ್ಯರಾಗಿ ಜನಿಸಿ ಬಂದಿದ್ದು ಸಾರ್ಥಕ ಆಗುದಿಲ್ಲ ಅನ್ನುವಂತ ಮಾತನ್ನ ಈ ಎಲ್ಲರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ಳಲಾಗಿದೆ. ಅದಕ್ಕೆ ಮಾನವ ಜನ್ಮದ ಗುರುತ ಹಿಡಿ, ಇದೇ ಜನ್ಮ ನಿಂದು ಕಡಿ ಎಂದು ನಡಿ ಅನ್ನುವಂತ ಮಾತನ್ನು ಹೇಳ್ತಾರ. ಹೌದಲ್ರಿ? ಹೌದಲ್ರಿ? ಅವುಗರ ಮಾನನ ಹೂವ ತಂದ ದೇವರಿಗೆ ಸೌರಿಯ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡವರಿಯೇ. ಕುಂಚಿ ಕೊರ್ರ ಮಾಡಿದಲ್ವ ಅಡಿಗೆ ಮನೆಯ ಹಿಡಿಯ ತಮ್ಮ ನಿಲುವಿನ ಮೇಲೆ ಹಾಲಿನ ಗಡಿಗೆ ಕುಂಚಿ ಕೊರ್ರ ಮಾಡಿದಲ್ವ ಅಡಿಗೆ ಮನೆಯ ಹಿಡಿಯ ತಮ್ಮ ನಿಲುವಿನ ಮೇಲೆ ಹಾಲಿನ ಗಡಿಗೆ ನೆಲುವಿನ ಮೇಲೆ ಹಾಲಿನ ಗಡಿಗೆ ಈಡಾಕತ್ತೇವಿ ನೋಡಲ್ಲ. ಬರ್ರಿ ಗುರುಗಳ, ಆದಿ ಕಾಲದಾಗ ನೆಲುವಿನ ಮೇಲೆ ಎಲ್ಲ ಯಾವ ನಡೀತಿತ್ತು. ಹೌದಲ್ರಿ? ಹಾಲಿನ ಗಡಿಗೆ, ರೊಟ್ಟಿ ಕೆರ್ಸಿ, ಬೆನ್ನಿ ಗಡಿಗೆ, ಮೊಸರಿನ ಗಡಿಗೆ ಎಲ್ಲಾ ಇಟ್ಟು ಜೀವನ ಮಾಡಿ ಹಳೆ ಕಾಲದ ಜನರ ಒಂದು ವಿಷಯ ಐತಿ. ಆದಿ ಕಾಲದಾಗಿಂದ ಹಿಡ್ಕೊಂಡು ಹೌದು, ಆ ಕುಚ್ಚಿಕೋರ ನೆಲುವಿನ ಮೇಲೆ ಹಾಲಿನ ಗಡಿಗೆ, ಮೊಸರಿನ ಗಡಿಗೆ, ಬೆನ್ನಿ ಗಡಿಗೆ, ಪುಂಡಿ ಪಲ್ಯದ ರೊಟ್ಟಿ ಕೆರಿಸಿ ಎಲ್ಲ ಆ ನೆಲು ಯಾರು ಮಾಡ್ಯಾರ ಅನ್ನೋದು ಅವರು ನಮಗಿಲ್ಲ. ಇನ್ನೂ ತಿಳ್ಕೊಬೇಕ್ರಿ ನಾವು ಬಾಳ. ಈ ನೆಲು ಯಾರು ನಿರ್ಮಾಣ ಮಾಡಿ ಕೊಟ್ಟಾರ ಅನ್ನೋದ್ರ ಬಗ್ಗೆ ನಮಗ ಅರಿವಿಲ್ಲ. ಅಂತ ಕುಂಚಿಕೋರ ಮಾಡಿದ ನೆಲುವಿನ ಮೇಲೆ ಹಾಲಿನ ಗಡಿಗೆಯನ್ನ ಇಟ್ಟು ಹಾಲಿಗೆ ಹಪ್ಪ ಹಾಕಿ ಬೆಣ್ಣಿ ಕಡಿದು ಬೆಣ್ಣಿ ಕಾಸಿ ದೇವರಿಗೆ ಭಕ್ತಿಯಿಂದ ಎಣ್ಣೆ ಬತ್ತಿ ಹಚ್ತಿದ್ವಲ್ಲ, ಆ ನೆಲು ಯಾರು ಮಾಡ್ಯಾರ ಅನ್ನೋದು ಅವರು ನಮಗಿಲ್ಲ. ಇವನ್ನೆಲ್ಲ ಅಜ್ಞಾನವನ್ನ ಹೊಡೆದೋಡಿಸ್ಲಿಕ್ಕೆ, ನಮ್ಮಂತ ನರಮಾನವರ ಅಜ್ಞಾನವನ್ನು ಹೊಡೆದೋಡಿಸಲಿಕ್ಕೆ ಸತ್ಯ ಶಿಶುನಾಳ ಶರೀಫರು ಕೂಡ ಈ ಜಗತ್ತಿಗೆ ಅವತರಿಸಿ ಬಂದಿದ್ದಾರೆ. ಅದಕ್ಕಾಗಿ ಜಾತಿ ಮತ ಪಂಥನ ತೊರೆತು ದೇವರಲ್ಲಿ ಭೇದ ಬೇಡ, ಗುರುವಿನಲ್ಲಿ ಭೇದ ಬೇಡ ಅನ್ನುವಂತ ಭಾವನೆಗಳನ್ನ ಕಟ್ಟಿಕೊಂಡು ಬಾಳಿದ್ರೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದು ಸಾರ್ಥಕತೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ಬೇಕು. ಹೌದಲ್ರಿ? ಕುಂಚಿ ಕೊರ್ರ ಮಾಡಿದಿನಲ್ವ ಅಡಿಗೆ ಮನೆಯಾಗಿ ತಮ್ಮ ನೆಲುವಿನ ಮೇಲೆ ಹಾಲಿನ ಗಡಿಗೆ ನೆಲುವಿನ ಮೇಲೆ ಹಾಲಿನ ಗಡಿಗೆ ಈಡಾಕತ್ತೇವ್ರಿ ತಮ್ಮ ಎಪ್ಪ ಹಾಕಿ ಬೆನ್ನಿ ಕಡದ ತಯಾಗತ್ತೇವ್ರಿ. ಎಪ್ಪ ಹಾಕಿ ಬೆನ್ನಿ ಕಡದ ತಯಾಗತ್ತೇವ್ರಿ ತಮ್ಮ ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ. ಎಪ್ಪ ಹಾಕಿ ಬೆನ್ನಿ ನಾವು ತಯಾಗತ್ತೇವ್ರಿ ತಮ್ಮ ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ. ಎಪ್ಪ ಹಾಕಿ ಬೆನ್ನಿ ಕಡದ ತಯಾಗತ್ತೇವ್ರಿ ತಮ್ಮ ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ. ಎಪ್ಪ ಹಾಕಿ ಬೆನ್ನಿ ನಾವು ತಯಾಗತ್ತೇವ್ರಿ ತಮ್ಮ ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ. ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೋರಿ. ಬೆನ್ನಿ ಕಾಸಿ ಎಣ್ಣೆ ಬತ್ತಿ ಎಂದಾಕತ್ತೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೋರಿ. ಜೋಗ್ಯಾರ ಮಾನ್ಯ ಸಾರಿಗೆ ತಂದ ಹಿಟ್ಟ ಸಂತೇವ್ರಿ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೋರಿ. ಜೋಗ್ಯಾರ ಮಾನ್ಯ ಸಾರಿಗೆ ತಂದ ಹಿಟ್ಟ ಸಂತೇವ್ರಿ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೋರಿ. ಜೋಗ್ಯಾರ ಮಾನ್ಯ ಸಾರಿಗೆ ತಂದ ಹಿಟ್ಟ ಸಂತೇವ್ರಿ ನೋಡಣ್ಣ. ಜೋಗ್ಯಾರ ಸಾಣಿಗೆ ಮಾಡಿ ಹೊಡೆದಿದ್ರೆ ರೊಟ್ಟಿ ಬಿಡಕ್ ಹಿಟ್ಟು ತೆಗಿಸಿತ್ತು, ತೌಡ್ ತೆಗಿಬೇಕಲ್ರಿ. ಹೌದಲ್ರಿ? ಇವತ್ತು ತೌಡು ಸಾಣಿಸ್ಲಿಕ್ಕೆ ಸಾಣಿಗೆ ಬಹಳ ಮುಖ್ಯ. ಆ ಸಾಣಿಗೆ ಬೇಕಂದ್ರೆ ಇಲ್ಲಿ ಜೋಗ್ಯಾರ ಬೇಕಾಗ್ಯಾರ. ಆ ಸಾಣಿಗೆ ಬೇಕು ಬಾ ಬಸವರಾಜ ಅವ್ರಂದ್ರ ಜೋಗ್ಯಾರ ಬೇಕಾಗ್ಯಾರ. ಈಗ ಜೋಗ್ಯಾರ ಬಂದು ಸಾಣಿಗೆ ಕೊಟ್ಟಾಗ ನೀನು ಹೊಟ್ಟೆ ನಿನ್ನ ತೌಡ್ ಏನೈತಲ್ಲ ಹಿಟ್ಟ ತೆಗಿಲಿಕ್ಕೆ ಪ್ರಯತ್ನ. ಅದಕ್ಕಾಗಿ ಇಲ್ಲಿ ಜೋಗ್ಯಾರ ಬೇಕಾಗ್ಯಾರ. ಜೋಗ್ಯಾರ ಮಾನ್ಯ ಸಾಣಿಗೆ ತಂದ ಹಿಟ್ಟ ಸಂತೇವ್ರಿ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೋರಿ. ತಂದ ಹಿಟ್ಟ ಸಂತೇವ್ರಿ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೋರಿ. ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೋರಿ ತಮ್ಮ
ಜಾತಿ ಜಾತಿ ಅಂತ ನಾವು ಜಗಳ ಮಾಡೋರಿ ತಮ್ಮ ಜಾತಿ ಒಳಗೆ ನೀತಿ ಮರದ ಮತ್ತ ನಿಂತೀವಿ ಜಾತಿ ಜಾತಿ ಅಂತ ನಾವು ಜಗಳ ಮಾಡೋರಿ ತಮ್ಮ ಜಾತಿ ಒಳಗೆ ನೀತಿ ಮರದ ಮತ್ತ ನಿಂತೀವಿ ಹುಟ್ಟಿ ಇದ್ದು ಹೊಲ ಮನೆಯೇ ತಮ್ಮ ಬಿಟ್ಟಂತೆ ಖಾಲಿ ಮನೆ ಇದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆಯೇ ಇದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಹುಟ್ಟಿ ಇದ್ದು ಹೊಲ ಮನೆಯೇ ತಮ್ಮ ಬಿಟ್ಟಂತೆ ಖಾಲಿ ಮನೆ ಎಷ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಎಷ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಚಿಂತಿ ಕತಿಯ ಮನೆಯೇ ತಂಗಿ ಸಂತಿ ಸೌತಿಯ ಮನೆಯೇ ಚಿಂತಿ ಕತಿಯ ಮನೆಯೇ ತಂಗಿ ಸಂತಿ ಸೌತಿಯ ಮನೆಯೇ ಅಂತೆ ಬಂದವರಿಗೆ ಆಡು ಮನೆ ತಂಗಿ ಹುಟ್ಟಿ ಇದ್ದು ಹೊಲ ಮನೆಯೇ ಅಂತೆ ಬಂದವರಿಗೆ ಆಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಅಂತೆ ಬಂದವರಿಗೆ ಆಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಅಂತೆ ಬಂದವರಿಗೆ ಆಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಒತ್ತಿ ಇರುವ ಮನೆಯೇ ಕಾದ ಕಟ್ಟಿ ತಿರುಗುವ ಮನೆ ಒತ್ತಿ ಇರುವ ಮನೆಯೇ ಕಾದ ಕಟ್ಟಿ ತಿರುಗುವ ಮನೆ ಚಿಟ್ಟಿಲ್ಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಚಿಟ್ಟಿಲ್ಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಚಿಟ್ಟಿಲ್ಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಚಿಟ್ಟಿಲ್ಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಒಂಬತ್ತು ಬಾಗಿಲ ದಾಟಿ ಒಂಟೆತ್ತ ಹೋಗುವ ಒಂಬತ್ತು ಬಾಗಿಲ ದಾಟಿ ಒಂಟೆತ್ತ ಹೋಗುವ ಕಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಕಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಕಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಕಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಸಾವಿರ ವರ್ಷ ಬದುಕಿ ಇದ್ದರೆ ತಾವು ನಮಗ ತಪ್ಪಲಾರದು ಸಾವಿರ ವರ್ಷ ಬದುಕಿ ಇದ್ದರೆ ತಾವು ನಮಗ ತಪ್ಪಲಾರದು ಸತ್ತ ಮೇಲೆ ಬರುವಂತ ಬುಟ್ಟಿ ನಮ್ಮ ಹತ್ತರಿಲ್ಲ ಹುಟ್ಟಿ ಇದ್ದು ಹೊಲ ಮನೆ ಸತ್ತ ಮೇಲೆ ಬರುವಂತ ಬುಟ್ಟಿ ನಮ್ಮ ಹತ್ತರಿಲ್ಲ ಹುಟ್ಟಿ ಇದ್ದು ಹೊಲ ಮನೆ ಸತ್ತ ಮೇಲೆ ಬರುವಂತ ಬುಟ್ಟಿ ನಮ್ಮ ಹತ್ತರಿಲ್ಲ ಹುಟ್ಟಿ ಇದ್ದು ಹೊಲ ಮನೆ ಸತ್ತ ಮೇಲೆ ಬರುವಂತ ಬುಟ್ಟಿ ನಮ್ಮ ಹತ್ತರಿಲ್ಲ ಹುಟ್ಟಿ ಇದ್ದು ಹೊಲ ಮನೆ ವಸತಿ ಒಳಗ ನಮ್ಮೆ ಶಿಶುನಳ ದೀಪನೆ ವಸತಿ ಒಳಗ ಶಿಶುನಳ ದೀಪನೆ ಅಸನಾದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಅಸನಾದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ ಅಸನಾದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿ ಇದ್ದು ಹೊಲ ಮನೆ
ಏನಪ್ಪಾ ಹಾಡಿದ್ಯೋ ನೀನು ಹಾಡು ಕೇಳಿ ಜರ್ಮನಿ ಜನ ಎಲ್ಲ ಗಾಬರಿಯಾಗಿ ಕುಂತಿರ್ಬೇಕು. ನೀವ್ ತಿಳ್ಕೊಂಡ್ರಿ ಒಂದ್ ಸ್ವಲ್ಪ ಏನಾರ ಅಲ್ಲ ಇದ್ರಾಗ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಬದುಕಕ್ಕೆ ದಾರಿನೇ ಸಿಗಂಗಿಲ್ಲ. ಹೌದಲ್ರಿ? ತಿಳ್ಕೊಳ್ಳಿಲ್ಲ ಅಂದ್ರೆ ಬದುಕಾಕ ದಾರಿ ಹೌದು, ಸಿಗುದಿಲ್ಲ. ಹೌದು. ಅದಕ್ಕೆ ನಾನು ಬದುಕಬೇಕಪ್ಪ ಜಗತ್ತಿನೊಳಗಂದ್ರ ಮೊದಲ ಶಬ್ದಾರ್ಥ ಗೂಢಾರ್ಥ ಭಾವಾರ್ಥ ತಿಳ್ಕೊಬೇಕಾಗ್ತದೆ. ಹೌದು. ತಿಳ್ಕೊಂಡು ನಡೆದ್ರ ಈ ಮನುಷ್ಯನಾಗಿ ಜನಿಸಿ ಬಂದಿದ್ದು ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ನಿಮ್ ಕೂಡ ಹಂಚಿಕೊಳ್ಳಿಕ್ಕೆ ಸಂಕಲ್ಪನ ಮಾಡಿದೇವೆ. ಆತ್ಮೀಯ ಬಂಧುಗಳೇ, ನೀವೆಲ್ಲ ನಮ್ಮಂತ ಕಲಾವಿದರನ್ನ ಗುರುತಿಸಲಿಕ್ಕೆ ಕಾರಣೀಭೂತರಾದಂತವ್ರು ಸನ್ಮಾನರಾದ ಸೋಮನಗೌಡ ಪಾಟೀಲ್ ಅವರಿಗೆ ನಾನು ಇಡೀ ನನ್ನ ಅಂತರ ಆತ್ಮದಿಂದ ಅವರಿಗೆ ಅನಂತ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ಅರ್ಪಿಸಲಾಗಿದೆ. ಇಂತ 3 ಶ್ರೇಷ್ಠ ವ್ಯಕ್ತಿಗಳು, ಆ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮಂತ ಚಿಕ್ಕ ಕಲಾವಿದರನ್ನ 60 ವರ್ಷ ಈ ದೇಶ ವಿದೇಶಗಳಲ್ಲಿ ಹಾಡುವಂತ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಸೋಮನಗೌಡ ಪಾಟೀಲ್ ಅವರಿಗೆ ನಾ ಇನ್ನೊಮ್ಮೆ ಅನಂತ ಧನ್ಯವಾದ ಅರ್ಪಿಸಿ ಮತ್ತೆ ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ನೀವು ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕುಂತು ಕೇಳುವಂತ ಪ್ರೇಕ್ಷಕರು ಇದಿರಲ್ಲ, ಅದು ನಮ್ಗೆ ಮೊದಲೇ ಅವರಿಗೆ ಧನ್ಯವಾದಗಳು. ತಮ್ಮ ಪವಿತ್ರಾದ ವೇಳೆಯನ್ನ ಬದಿಗಿಟ್ಕಾಸ, ತಮ್ಮ ಪವಿತ್ರಾದ ಕೆಲಸವನ್ನ ಬದಿಗಿಟ್ಕಾಸ ಇವತ್ತು ಭಾರತ ದೇಶದಲ್ಲಿ ಕನ್ನಡಿಗರ ಹಾಡನ್ನ ಕೇಳುವಂತ ಸಾಮರ್ಥ್ಯವುಳ್ಳ ಕಲಾಪ್ರೇಮಿಗಳು ಜರ್ಮನದಲ್ಲಿ ಅದಾರಂದ್ರ ನಾವೆಲ್ಲ ಪುಣ್ಯವಾಣರು. ಎಂತ ಜನಪದ ಕಲೆಯನ್ನ ಕೇಳುವಂತ ಸಾಮರ್ಥ್ಯವುಳ್ಳವರು ಕನ್ನಡಿಗರು ಜರ್ಮನದೊಳಗದಾರಂದ್ರ ಅಂದ್ರೆ ಕನ್ನಡಿಗರ ಸಂಘ ಮಾಡಿದಂತ ಎಲ್ಲಾ ಪದಾಧಿಕಾರಿಗಳು ಮಾಡಿದಂತ ಸಾಧನೆಯನ್ನ ನಾನು ಎಂದು ಮರಿಲಿಕ್ಕೆ ಸಾಧ್ಯವಿಲ್ಲ ಈ ದೇಶದಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಮತ್ತೊಮ್ಮೆ ಅವರಿಗೆ ನಮಸ್ಕಾರ ಮಾಡಿ ಮಾನು ಜನ್ಮದ ಗುರುತ ಹಿಡಿಯ ತಮ್ಮ ಇದೆ ಜನ್ಮ ಕಡಿ ಸರಸವಾದ ಸಾರೌಷ ಕರ್ಮನ ಒಳಗ ಸಾರಿಗೆ ಎಲ್ಲ ಕಣ್ಣಿ ಸವಿಯ ನುಡಿಯ ಸರಸವಾದ ಸಾರೌಷ ಕರ್ಮನ ಒಳಗ ಸಾರಿಗೆ ಸರಸವಾದ ಸಾರೌಷ ಕರ್ಮನ ಒಳಗ ಸಾರಿಗೆ ಎಲ್ಲ ಕಣ್ಣಿ ಸವಿಯ ನುಡಿಯ ಸರಸವಾದ ಸಾರೌಷ ಕರ್ಮನ ಒಳಗ ಸಾರಿಗೆ ಜಳಕ ಮಾಡಿಯ ಗದಿಯ ಪಮಡಿಯ ಕಳಕು ಕರ್ಮ ಬಂದಗಿದ ಕಡಿಯ ಜಳಕ ಮಾಡಿಯ ಗದಿಯ ಪಮಡಿಯ ತಮ್ಮ ಕಳಕು ಕರ್ಮ ಬಂದಗಿದ ಕಡಿಯ ಜಳಕ ಮಾಡಿಯ ಗದಿಯ ಪಮಡಿಯ ತಮ್ಮ ಕಳಕು ಕರ್ಮ ಬಂದಗಿದ ಕಡಿಯ ಜಳಕ ಮಾಡಿಯ ಗದಿಯ ಪಮಡಿಯ ತಮ್ಮ ಕಳಕು ಕರ್ಮ ಬಂದಗಿದ ಪಳುಕು ಕರ್ಮದ ವಾಸನೆಯಲ್ಲಿರತಲ್ಲ ಪಳುಕು ಕರ್ಮಗಳನ್ನು ಬಿಡಬೇಕು, ದೂರ ಮಾಡೋದು. ಹೌದಲ್ಲ? ಅಂದ್ರೆ ಚಲೋ ಹಿಡಿಬೇಕು ನಾವು. ಹೌದಲ್ರಿ? ಕೊಳಕ ತೆಗೆದು ಚಲೋ ದಾರಿ ಹುಡುಕಬೇಕ. ಪಳುಕು ಕರ್ಮದ ವಾಸನೆಯಲ್ಲದು ಸದ್ಗುರುನಾಥನ ಮತ ಕನ್ನಡಿಯೇ ಪಳುಕು ಕರ್ಮದ ಕೊಳುಕು ಕರ್ಮದ ವಾಸನೆ ಅಳೆದು ಸದ್ಗುರುನಾಥನ ಮತ ಕನ್ನಡಿಯೇ ಕೊಳುಕು ಕರ್ಮದ ವಾಸನೆ ಅಳೆದು ಸದ್ಗುರುನಾಥನ ಮತ ಕನ್ನಡಿಯೇ ವೇದ ವಚನಗಳ ಓದಿ ನೋಡಿಕೋ ಸಜ್ಜನರಲ್ಲಿ ಸರಿಯಾಗಿ ನಡೆಯೇ ವೇದ ವಚನಗಳ ಓದಿ ನೋಡಿಕೋ ಸಜ್ಜನರಲ್ಲಿ ಸರಿಯಾಗಿ ನಡೆಯೇ ವಚನಗಳ ಓದಿ ನೋಡಿಕೋ ಸಜ್ಜನರಲ್ಲಿ ಸರಿಯಾಗಿ ನಡೆಯೇ ವೇದ ವಚನಗಳ ಓದಿ ನೋಡಿಕೋ ಸಜ್ಜನರಲ್ಲಿ ಶಾಂತಿಲಿಂದ ಸನ್ಮಾರ್ಗ ಹಿಡಿಯ ತಮ್ಮ ಶಿವಭಕ್ತಿಲಿಂದ ಸ್ಥಿರವಾಗಿ
ಕಾತನಾಗಿ ಗುಡಿಯ ಬೀರನಾಗಿ ಹಿಡದ ಕಾಮನ ತಿರಾವಡಿಯ ನಡಿಯ ಕಾತನಾಗಿ ಗುಡಿಯ ಬೀರನಾಗಿ ಹಿಡದ ಕಾಮನ ತಿರಾವಡಿಯ ನಡಿಯ ಕಾತನಾಗಿ ಗುಡಿಯ ಬೀರನಾಗಬೇಕಲ್ಲ ಬರ್ಬೇಕು ನಮ್ಮಲ್ಲಿ ನಡಿಯ ಕಾತನಾಗಿ ಗುಡಿಯ ಬೀರನಾಗಿ ಹಿಡದ ಕಾಮನ ತಿರಾವಡಿಯ ಘೋರವಾದ ಸಂಸಾರ ಸಾಗರ ಈಚಿ ಪಾರಾಗಿ ನಡಿಯ 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 ಪಂಡಿತ ಜನರೆಲ್ಲ ಜರ್ಮನ ದೇಶದೊಳಗ ಬಂದ ಕುಂತಾರ ನೀವು ಹಾಡ ಕೇಳಿಯೇ ಪಂಡಿತ ಜನರೆಲ್ಲ ಜರ್ಮನ ದೇಶದೊಳಗ ಬಂದ ಕುಂತಾರ ಪಂಡಿತ ಜನರೆಲ್ಲ ಜರ್ಮನ ದೇಶದೊಳಗ ಬಂದ ಕುಂತಾರ ಹಾಡ ಕೇಳೋದ ಕಾಯ ಪಂಡಿತ ಜನರೆಲ್ಲ ಜರ್ಮನ ದೇಶದೊಳಗ ಬಂದ ಕುಂತಾರ ಹಾಡ್ ಕೇಳಿ ಮನಸ್ಸು ನೀವು ಹಿಡಬೇಕರಿಯ ನಮ್ಮಂತ ಕಲಾವೈರನ್ನ ಕಟ್ಟಬೇಕರಿಯ ಸೂರ ತಿರಗಿದರೆ ಈ ಸುತ್ತು ಬಿಡಲಿಲ್ಲ ಹಾಡಿ ಹಾಡಿ ಬೀಗುನ ಕನ್ನಡ ಭುವನೇಶ್ವರಿಗೆ ಸೂರ ತಿರಗಿದರೆ ಈ ಸುತ್ತು ಬಿಡಲಿಲ್ಲ ಹಾಡಿ ಹಾಡಿ ಬೀಗುನ ಕನ್ನಡ ಭುವನೇಶ್ವರಿಗೆ ಕುಟ್ಟೂದ ಖುಷಿ ಕೋಸಿ ಮಲ್ಲಮ್ಮ ಈಸೂದ ಬಿರಿ ಬಿರಿ ಕುಟ್ಟೂದ ಖುಷಿ ಕೋಸಿ ಮಲ್ಲಮ್ಮ ಈಸೂದ ಬಿರಿ ಬಿರಿ ಆಡಿ ಆಡಿ ಬೀಗುನ ಕನ್ನಡ ನಾಡಿನಲ್ಲಿ ಮಲ್ಲಮ್ಮ ಕನ್ನಡ ನಾಡಿನಲ್ಲಿ ಆಡಿ ಬೀಗುನ ಕನ್ನಡ ನಾಡಿನಲ್ಲಿ ಮಲ್ಲಮ್ಮ ಅಕ್ಕ ತಂಗರ ಕೂಡಿ ಕಡಬ ಮಾಡಿ ಅಕ್ಕ ತಂಗರ ಕೂಡಿ ಕಡಬ ಮಾಡಿ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ನೋಡುವಾನೆ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ನೋಡುವಾನೆ ಅಕ್ಕ ತಂಗರ ಕೂಡಿ ಕಡಬ ಮಾಡಿ ಅಕ್ಕ ತಂಗರ ಕೂಡಿ ಕಡಬ ಮಾಡಿ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ನೋಡುವಾರೆ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ನೋಡುವಾರೆ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ನೋಡುವಾರೆ ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಹಡದವ ಹೋಗಿ ವಾರಿಗೆ ಗೆಳಕರೆ ನೀರಿಗೆ ಹೋಗುವ ಹಾಗೆ ವಾರಿಗೆ ಗೆಳಕರೆ ನೀರಿಗೆ ಹೋಗುವ ಹಾಗೆ ಯಾರಿಗೆ ಎಡಿಯ ಹಿಡಿಯಬೇಕನ್ನಂತ ಮಾತನಾಡುತ್ತಾರೆ ಯಾರಿಗೆ ಎಡಿಯ ಹಿಡಿಯಬೇಕನ್ನಂತ ಮಾತನಾಡುತ್ತಾರೆ ಅಕ್ಕ
ತಾಯಿ ಕನ್ನಡಂಬಿಗೆ ಅಡಿಯ ಒಯ್ಯಲು ಬಾರೆ ಅಕ್ಕಿ ಮಗನ ಕೂಡ ಪ್ರೀತಿ ಮಾತಾಡಿ ಹೋಗಿ ನುಡಿದು 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 ಬಾರೆ ಕಲ್ಲವ್ವ ನೀ ಬಾರೆ ಮಲ್ಲವ್ವ ನೀ ಬಾರೆ ಕಲ್ಲವ್ವ ನೀ ಬಾರೆ ಮಲ್ಲವ್ವ ನೀ ಬಾರೆ ಎಲ್ಲಾರ ಕೂಡಿ ಕನ್ನಡಮ್ಮ ಮಾತ್ಮೆಗೆ ಎದಿಯ ಒಯ್ಯಲು 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 ಬಾರೆ ಕಲ್ಲವ್ವ ನೀ ಬಾರೆ ಕಲ್ಲವ್ವ ನೀ ಬಾರೆ ಕಲ್ಲವ್ವ ನೀ ಬಾರೆ ಉಸ್ನವ್ವ ನೀ ಬಾರೆ ಉಸ್ನವ್ವ ನೀ ಬಾರ ಹಸ್ನಾಗ ಎದಿಯನ್ನು ಹೋಗಿ ಹಿಡಿಯಲು 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 ಬಾರೆ ಇಲ್ಲಿಗೆ ಈ ಪದ ನಿಲ್ಲಸುನ ಮುಂದಿನ ಬಾಳದ ತಿರುಗುನಡಿ ದೇವರಿಗೆ ಹೌದು ಎಂತಪ್ಪ, ಎಂತ ಮಾತು, ಎಂತ ಹಾಡು. ಈ ಹಾಡಿನಾಗ ಏನೈತೆ ಅಂತ ಎಲ್ಲಾ ಕುಂತ ಕೇಳ್ತಾರಲ್ಲ ನಮ್ ಜರ್ಮನ್ ಅವ್ರದ್ದು. ಅಪ್ಪ ಅವ್ರ ಮನಸ್ಸು ಎಂತ ದೊಡ್ಡದಿರ್ಬೇಕಂತ ನಂಗೆ. ಈಗ ಕನ್ನಡ ಸಂಘನ ಮಾಡಿದಂತ ಜರ್ಮನ್ ದೇಶದಲ್ಲಿ ಕನ್ನಡ ಸಂಘನ ಮಾಡಿದಂತ ಕನ್ನಡಾಂಬೆಗೆ ನಾವು ಅನಂತ ಧನ್ಯವಾದಗಳನ್ನ ಕನ್ನಡಮ್ಮ ತಾಯಿಗೆ ಅನಂತ ಧನ್ಯವಾದಗಳನ್ನ ಈಗ ಅರ್ಪಿಸ್ಬೇಕಾಗಿತ್ತು. ಅದಕ್ಕಾಗಿ ತಾಯಿ ಕನ್ನಡಾಂಬಿ ಬಾರಮ್ಮ, ಈ ನಾಡಿನೊಳಗ ನಮ್ಮನ್ನ ಹಡಿದಮ್ಮ, ಈ ನಾಡಿನೊಳಗ ನಮ್ಮನ್ನ ಹಡಿದಮ್ಮ, ನಮಗ್ ಬೇಡಿದ ಫಲವನ್ನ ನೀಡಿದಮ್ಮ. ಹೌದಲ್ರಿ? ಅಂತ ನಾಡಿನೊಳಗ ಹುಟ್ಟಿ ಆ ತಾಯಿಯ ಮಣ್ಣಿನೊಳಗ ಹುಟ್ಟಿ ಕ್ಯಾಸ ಆ ತಾಯಿಯ ಋಣವನ್ನ ತೀರಿಸುತ್ತಿದ್ದರೆ, ಆ ತಾಯಿ ಋಣವನ್ನ ತೀರಿಸುತ್ತಿದ್ದರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಫಲವೇನೇ ಎನ್ನುವಂತ ಮಾತನ್ನ ನಾವೆಲ್ಲರೂ ಹಂಚ್ಕೋಬೇಕಾಗಿದೆ. ಇವತ್ತು ತಾಯಿ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾಳೆ. ಕನ್ನಡಮ್ಮ ತಾಯಿ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾಳೆ. 9 ತಿಂಗಳು ಹೊತ್ತು ಹೆತ್ತು 9 ತಿಂಗಳು ಹೊತ್ತು ಹೆತ್ತು ನಮ್ಮನ್ನ ಈ ಜಗತ್ತಿಗೆ ತಂದಾಳಲ್ಲ, ಅಕ್ಕಿ ಋಣ ಈ ಜಗತ್ತಿನಲ್ಲಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅಕ್ಕಿ ಋಣವನ್ನ ಈ ಜಗತ್ತಿಗೆ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಅನೇಕ ವೇದ ಬೋಧಗಳು ನಮ್ಮಂತ ನರಮಾನವರಿಗೆ ಒತ್ತಿ ಒತ್ತಿ ಎಚ್ಚರಿಸಿರುವರು. ಅಂತ ತಾಯಿಯ ಪಾದದ ತಳೆಗೆ, ಅಂತ ಕನ್ನಡಾಂಬ ತಾಯಿಯ ಪಾದದ ತಳೆಗೆ ಸ್ವರ್ಗವನ್ನ ಭಗವಂತ ಮುಡುಪಾಗಿಟ್ಟ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಬೇಕಾಗಿತ್ತು. ಇವತ್ತು ಮಣ್ಣಿಲಿಂದ ಹುಟ್ಟಿದ ಮಾನವ ಮರಳಿ ಮಣ್ಣಿಗೆ ಸೇರ್ತೇನೆ ಅನ್ನೋದ್ರ ಬಗ್ಗೆ ಮರ್ತ ಜೀವನ ಮಾಡ್ಬೇಡ ಅನ್ನುವಂತದ್ದು ವೇದ ಬೋಧಗಳು ನಮ್ಮನ್ನ ಉಪದೇಶಿಸಿಕೊಟ್ಟು ಎತ್ತರ್ತೈತೆ. ಅದಕ್ಕೆ ಯಾವ ನಾಡಿನಲ್ಲಿ ಹುಟ್ಟಿದೀನಿ, ಯಾವ ಕನ್ನಡ ಮಾತೆಯ ಒಡಿನಲ್ಲಿ ಹುಟ್ಟಿದೀನಿ, ಆ ಕನ್ನಡ ಮಾತಿಗೆ ದ್ರೋಹನ್ನ ಬಗದ್ರೆ ಈ ನಾಡಿನಲ್ಲಿ ಹುಟ್ಟಿ ಫಲವಿಲ್ಲ ಎನ್ನುವಂತ ಮಾತನ್ನ ಹೇಳಿ ಈಗ ನಮ್ಮ ಸುಮ್ತ್ರಿ ಸಿರಿ ನವಲಿ ಹಿರೇಮಠ ಅಕ್ಕವರು ಇವತ್ತ ಒಂದು ಹಾಡನ್ನ ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾರ. ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಾಗಿ ಈ ಕೇಳಿ. ಇಮಾಮ್ ಸಾಬ್ರ ಒಂದ್ ರಿಕ್ವೆಸ್ಟ್ ಐತ್ರಿ.
ಸೊ ಇದನ್ನ ಮಯೂರ್ ನೀವೇ ಹೇಳ್ರಿ. ಇಮಾಮ್ ಸಾಹೇಬ್ರ, ನಮ್ಮ ಎಲ್ಲರೂ ಪ್ರೇಕ್ಷಕರ ಅತಿ ಬೇಡಿಕೆಯಿಂದ ಮನೆಯಾಗಿ 2 ಎತ್ತು ಬೇಕು ಆ ಸಾಂಗ್ ಹಾಡ್ಬೇಕಂತ ನಾವೆಲ್ಲ ತಿಳ್ಕೊಳಕತ್ತೀವಿ. ಈಗ ಹಾಡ್ಬಿಟ್ರಿ. ಪಾಟೀಲರಿಗೆ ಸೋಮನಗೌಡ ಪಾಟೀಲರಿಗೆ ಒಕ್ಕಲಿಗಾಗ ಚಕ್ಕಡ ಬೇಕ ನುಂದುವಂಗ ಕುಕ್ಕಡ ಬೇಕ ವ್ಯಾಪಾರ ಮಾಡೋ ಚಕ್ಕಡ ಬೇಕ ತೂಕ ಮಾಡಗ ಒಕ್ಕಲಿಗಾಗ ಚಕ್ಕಡ ಬೇಕ ನುಂದುವಂಗ ಒಕ್ಕಲಿಗಾಗ ಚಕ್ಕಡ ಬೇಕ ನುಂದುವಂಗ ಕುಕ್ಕಡ ಬೇಕ ವ್ಯಾಪಾರ ಮಾಡೋ ಚಕ್ಕಡ ಬೇಕ ತೂಕ ಮಾಡಗ ಒಕ್ಕಲಿಗಾಗ ಚಕ್ಕಡ ಬೇಕ ನುಂದುವಂಗ ಕುಕ್ಕಡ ಬೇಕ ವ್ಯಾಪಾರ ಮಾಡೋ ಚಕ್ಕಡ ಬೇಕ ತೂಕ ಮಾಡಗ ಮಳಿ ಬಂದರ ಬಂಗಡ ಬೇಕ ಹೊಳಿ ಬಂದರ ಸಿಂಗಡ ಬೇಕ ಅಳಿಯ ಬಂದರ ರಂಗಡ ಬೇಕ ಕೊಲ್ಲಿ ಮಾಡಗ ಮಳಿ ಬಂದರ ಬಂಗಡ ಬೇಕ ಹೊಳಿ ಬಂದರ ಸಿಂಗಡ ಬೇಕ ಅಳಿಯ ಬಂದರ ರಂಗಡ ಬೇಕ ಕೊಲ್ಲಿ ಮಾಡಗ ಮಳಿ ಬಂದರ ಬಂಗಡ ಬೇಕ ಹೊಳಿ ಬಂದರ ಸಿಂಗಡ ಬೇಕಲ್ಲ. ಕಡಿದಾಟಕ ಸಿಂಗಡಿ ಬೇಕ. ಹೌದ್ರಿ. ಮನಿಗೆ ಹಳ್ಯಾ ಬಂದ್ರ ಗೊಂಗಡಿ ಬೇಕು. ಹೌದಲ್ರಿ. ಮನಿಗೆ ಹಳ್ಯಾ ಬಂದ್ರ ಗೊಂಗಡಿ ಅದಕ್ ಬೇಕಂದ್ರ ಗೊಂಗಡಿ ಮ್ಯಾಗ ಕುಂದ್ರ ಸಾಕು. ಹೌದಲ್ಲ. ಇವತ್ತು ಹೊಳಿ ಬಂದತ್ತಂದ್ರ ದಾಡ್ಸಾಕ ಸಿಂಗಡಿ ಬೇಕು. ಆ ಸಿಂಗಡಿ ಮತ್ತು ಗೊಂಗಡಿ ಇದ್ರ ಗುರ್ತ ಮಾಡುದು ಯಾರಪ್ಪ? ನಾವು. ಹೌದಲ್ಲ. ಹೌದಲ್ಲ. ಸಿಂಗಡಿ ಮತ್ತು ಗೊಂಗಡಿ. ಸಿಂಗಡಿ ಬೇಕು ಹೊಳಿ ದಾಟಕ, ಗೊಂಗಡಿ ಬೇಕು ಹಳ್ಯಾಗ ಮಡಿಚಿ ಕುಂದ್ರ ಸಾಕು. ಹೌದಲ್ಲ. ಏನಂತಾರ? ಹೊಳಿ ಬಂದರ ಸಿಂಗಡ ಬೇಕ, ಮಳಿ ಬಂದರ ಬಂಗಡ ಬೇಕ, ಅಳಿಯ ಬಂದರ ಸಿಂಗಡ ಬೇಕ ಹೋಗಿ ಮಾಡಕ. ಮಳಿ ಬಂದರ ಬಂಗಡ ಬೇಕ, ಹೊಳಿ ಬಂದರ ಸಿಂಗಡ ಬೇಕ, ಅಳಿಯ ಬಂದರ ರಂಗಡ ಬೇಕ ಹೋಗಿ ಮಾಡಕ. ಮಳಿ ಬಂದರ ಬಂಗಡ ಬೇಕ, ಹೊಳಿ ಬಂದರ ಸಿಂಗಡ ಬೇಕ, ಅಳಿಯ ಬಂದರ ರಂಗಡ ಬೇಕ ಹೋಗಿ ಮಾಡಕ. ಮಳಿ ಬಂದರ ಬಂಗಡ ಬೇಕ, ಹೊಳಿ ಬಂದರ ಸಿಂಗಡ ಬೇಕ, ಅಳಿಯ ಬಂದರ ರಂಗಡ ಬೇಕ ಹೋಗಿ ಮಾಡಕ. ಸಂಗ್ಯಾ ಬಾಳ ಗಂಗಾ ಬೇಕು, ಸರಿ ಒಳಗೆ ನಂಗ ಬೇಕು, ಹೇರೆ ಕುದುರ ಸಿಂಗ ಬೇಕು ಮಜಾ ಮಾಡಕ. ಸಂಗ್ಯಾ ಬಾಳ ಗಂಗಾ ಬೇಕು, ಸರಿ ಒಳಗೆ ನಂಗ ಬೇಕು, ಹೇರೆ ಕುದುರ ಸಿಂಗ ಬೇಕು ಮಜಾ ಮಾಡಕ. ಸಂಗ್ಯಾ ಬಾಳ ಗಂಗಾ ಬೇಕು, ಸಿರಿ ಒಳಗೆ ನಂಗ ಬೇಕು, ಹೇರೆ ಕುದುರ ಸಿಂಗ ಬೇಕು ಮಜಾ ಮಾಡಕ. ಸಂಗ್ಯಾ ಬಾಳ ಗಂಗಾ ಬೇಕು, ಸಿರಿ ಒಳಗೆ ನಂಗ ಬೇಕು, ಹೇರೆ ಕುದುರ ಸಿಂಗ ಬೇಕು ಮಜಾ ಮಾಡಕ. ಮನಿಯಾಗ ಎತ್ತ ಬೇಕು, ಬಾಳೆ ಮಾಡ ಗತ್ತ ಬೇಕು, ಗಂಡ ಹೆಂಡತಿ ಗತ್ತ ಬೇಕು, ಸಂಸಾರ ಮಾಡುತ್ತೆ. ಮನಿಯಾಗ ಎತ್ತ ಬೇಕು, ಬಾಳೆ ಮಾಡ ಗತ್ತ ಬೇಕು, ಗಂಡ ಹೆಂಡತಿ ಗತ್ತ ಬೇಕು, ಸಂಸಾರ ಮಾಡಕ್ಕೆ. ಮನಿಯಾಗ ಎತ್ತ ಬೇಕು, ಬಾಳೆ ಮಾಡ ಗತ್ತ ಬೇಕು, ಗಂಡ ಹೆಂಡತಿ ಗತ್ತ ಬೇಕು, ಸಂಸಾರ ಮಾಡಕ್ಕೆ. ಮನಿಯಾಗ ಎತ್ತ ಬೇಕು, ಬಾಳೆ ಮಾಡ ಗತ್ತ ಬೇಕು, ಗಂಡ ಹೆಂಡತಿ ಗತ್ತ ಬೇಕು, ಸಂಸಾರ ಮಾಡಕ್ಕೆ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ರ್ಯಾಂಡಿ ಕುಡ್ರ ಸಾಂಬಾರ್ ಬೇಕು, ತುಂಬಾ ಸೋತಾಗೆ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ರ್ಯಾಂಡಿ ಕುಡ್ರ ಸಾಂಬಾರ್ ಬೇಕು, ತುಂಬಾ ಸೋತಾಗೆ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕಲ್ಲ. ಮೆಂಬರ್ ಇದ್ದಾಗ ಎಲ್ಲ ಕಾರ್ಯ ನಡೀತಾವ. ಹೌದಲ್ರಿ. ಮೆಂಬರ್ ಹೆಂಗ ಕಾರ್ಯ ನಡೀತಾವ ನೋಡ್ರಿ. ರೋಡ್ ಮತ್ ಮೆಂಬರ್ ಇದ್ದಾಗ ಈಗ ಜರ್ಮನದೆಲ್ಲ ಕನ್ನಡಿಗ ಸಂಘದೊಳಗೆ ಎಲ್ಲಾರು ಮೆಂಬರ್ ಇದ್ದಾಗ ಡಾಂಬರ್ ಹಾಕತ್ತೆ. ಹೌದಲ್ರಿ. ಹೌದಲ್ರಿ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ರ್ಯಾಂಡಿ ಕುಡಿದ್ರ ಸಾಂಬಾರ್ ಬೇಕು, ಸುಮ್ಳ ಕೊಡ್ತಾಕ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ರ್ಯಾಂಡಿ ಕುಡಿದ್ರ ಸಾಂಬಾರ್ ಬೇಕು, ಸುಮ್ಳ ಕೊಡ್ತಾಕ. ಓಣ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ರ್ಯಾಂಡಿ ಕುಡಿದ್ರ ಸಾಂಬಾರ್ ಬೇಕು, ಸುಮ್ಳ ಕೊಡ್ತಾಕ.
ಕೊಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ನಾಕಬೇಕು ನ್ಯಾಯ ಅರಿಯಾಗೆ ವಕೀಲರಿಗೆ ಕೊಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ನಾಕಬೇಕು ವಕೀಲರಿಗೆ ಕೊಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ನಾಕಬೇಕು ನ್ಯಾಯ ಅರಿಯಾಗೆ ವಕೀಲರಿಗೆ ಕೊಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ನಾಕಬೇಕು ನ್ಯಾಯ ಮನ್ಯಾಗ ಒಂದು ಮನ್ಸಬೇಕು ಮನ್ಸದ ಮೇಲೆ ಗಾಡಿಬೇಕು ಗಾಡಿ ಮೇಲೆ ಇಬ್ಬರು ಕೂಡಿ ಮಜಾ ಮಾಡಾಕ ಮನ್ಯಾಗ ಒಂದು ಮನ್ಸಬೇಕು ಮನ್ಸದ ಮೇಲೆ ಗಾಡಿಬೇಕು ಗಾಡಿ ಮೇಲೆ ಕೂಡಬೇಕು ಮಜಾ ಮಾಡಾಕ ಮನ್ಯಾಗ ಒಂದು ಮನ್ಸಬೇಕು ಮನ್ಸದ ಮೇಲೆ ಗಾಡಿಬೇಕಂತ ಜೋಡ್ ಅನ್ನೋದು ಇಟ್ಟಾನ ಅದಕ್ಕೆ ಹೌದ್ರಿ ಜೋಡ್ ಇದ್ದಾಗ ಗಾಡಿ ಸಾಕ್ತ ಬರ್ರಿ ಮತ್ ಗಾದಿ ಮ್ಯಾಗ ಜೋಡ್ಬೇಕು ಬೇಡ ಏನಿಲ್ಲ ಈಗ ಗಾದಿ ಬೇಕು ಬೇಡ ಮನ್ಯಾಗ ಒಂದು ಮನ್ಸು ಬೇಕಾ ಮನ್ಸಿಗೆ ಗಾದಿ ಬೇಕಾ ಗಾದಿ ಮ್ಯಾಗ ಜೋಡ್ಬೇಕು ಬೇಡ ಜೋಡಿದ್ದಾಗ ಗಾಡಿ ಸಾಕ್ತೈತಿ ಮನ್ಯಾಗ ಒಂದ ಮನ್ಸು ಬೇಕು ಮನ್ಸದ ಮೇಲೆ ಗಾದಿ ಬೇಕು ಗಾದಿ ಮೇಲೆ ಇಬ್ಬರು ಕೂಡಿ ಮಜಾ ಮಾಡಾಕ ಮನ್ಯಾಗ ಒಂದ ಮನ್ಸು ಬೇಕು ಮನ್ಸದ ಮೇಲೆ ಗಾದಿ ಮೇಲೆ ಜೋಡ್ಬೇಕು ಮಜಾ ಮಾಡಾಕ ಮನ್ಯಾಗ ಒಂದ ಮನ್ಸು ಬೇಕು ಮನ್ಸದ ಮೇಲೆ ಗಾಡಿ ಬೇಕು ಗಾಡಿ ಮೇಲೆ ಇಬ್ಬರು ಕೂಡಿ ಮಜಾ ಮಾಡಾಕ ಮನ್ಯಾಗ ಒಂದ ಮನ್ಸು ಬೇಕು ಮನ್ಸದ ಮೇಲೆ ಗಾಡಿ ಬೇಕು ಗಾಡಿ ಮೇಲೆ ಜೋಡ್ಬೇಕು ಮಜಾ ಮಾಡಾಕ ಒಕ್ಕಲಿಗೆ ಯಾಕೆ ಚಕ್ಕಲ್ ಬೇಕ ನುಡು ಹಂಗ ಕೊಕ್ಕಲ್ ಬೇಕ ವ್ಯಾಪಾರ ಮಾಡಂಗ್ ಕಕ್ಕಲ್ ಬೇಕ ತೂಕ ಮಾಡಕ್ಕೆ ಒಕ್ಕಲಿಗೆ ಯಾಕೆ ಚಕ್ಕಲ್ ಬೇಕ ನುಡು ಹಂಗ ಕೊಕ್ಕಲ್ ಬೇಕ ವ್ಯಾಪಾರ ಮಾಡಂಗ್ ಕಕ್ಕಲ್ ಬೇಕ ತೂಕ ಮಾಡಕ ಅರವತ್ತಾನ ಕಂಟಿಬೇಕ ದೇವರ ಗುಡಿಯ ಕಂಟಿಬೇಕು ದಣ್ಣಿ ಹೊಡೆದ್ರ ಸಂತಿಬೇಕು ಅವ ಹಾಡಕ ಅರವತ್ತಾನ ಕಂಟಿಬೇಕು ದೇವರ ಗುಡಿಯ ಕಂಟಿಬೇಕು ದಣ್ಣಿ ಹೊಡೆದ್ರ ಸಂತಿಬೇಕು ಅರವತ್ತಾನ ಕಂಟಿಬೇಕ ದೇವರ ಗುಡಿಯ ಕಂಟಿಬೇಕು ದಣ್ಣಿ ಹೊಡೆದ್ರ ಸಂತಿಬೇಕು ಅವ ಹಾಡಕ ಅರವತ್ತಾನ ಕಂಟಿಬೇಕು ದೇವರ ಗುಡಿಯ ಕಂಟಿಬೇಕು ದಣ್ಣಿ ಹೊಡೆದ್ರ ಸಂತಿಬೇಕು ದೇವರ ಬಯ್ಯ ಕಾಯ್ಬೇಕು ಮನಿ ಮುಂದೆ ನಾಯ್ಬೇಕು ಮನೆಯ ಒಬ್ಬ ತಾಯ್ಬೇಕು ಬುದ್ಧಿ ಹೇಳಕ್ಕೆ ದೇವರ ಬಯ್ಯ ಕಾಯ್ಬೇಕು ಮನಿ ಮುಂದೆ ನಾಯ್ಬೇಕು ಮನೆಯ ಒಬ್ಬ ತಾಯ್ಬೇಕು ಬುದ್ಧಿ ಹೇಳಕ್ಕೆ ದೇವರ ಬಯ್ಯ ಕಾಯ್ಬೇಕ ಮನಿ ಮುಂದೆ ಒಂದು ನಾಯ್ಬೇಕನ್ನ ದೇವ್ರ ಕಾಯಿ ಹೊಡೆದಾಗ ಆಶೀರ್ವಾದ ಮಾಡ್ತಾನೆ ಕಾಯಿ ಹೊಡೆದ ಗಂಟೆ ಹೊಡೆದಾಗ ಆಗ ಮ್ಯಾಗ ಕೈ ಮಾಡಿ ಗಂಟಿ ಬಾರಿಸಿ ದೇವರಿಗೆ ಕಾಯಿ ಹೊಡಬೇಕಾದ್ರೆ ಮನ್ಯಾಗೂ ಕೂಡ ತಾಯಿ ಬೇಕನ್ನುವಂತ ಮಾತು ಬೇಕ್ರಿ ಹೌದಲ್ಲ ಬುದ್ಧಿ ಹೇಳಕ್ ನಿಮ್ಮನ್ನು ಒಟ್ಟಂದೊಳಗೆ ಇಟ್ಕೊಂಡು ಜೋಪಾನ ಮಾಡಿದಂತ ತಾಯಿ ಬುದ್ಧಿ ಹೇಳಕ್ ಮನ್ಯಾಗ ಬೇಕೋ ಬ್ಯಾಡೋ ತಾಯಿ ಬೇಕಂತಂದ್ರೆ ತಾಯಿ ಸೇವೆ ಸದಾಕಾಲ ಸಾಯುತನ ಮಾಡ್ಬೇಕಂತ ನಿಮ್ಗೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಂಡು ಹೌದಲ್ಲ ಮನ್ಯಾಗ ಒಂದ ಮನ್ಸು ಬೇಕು ಮನ್ಸದ ಮೇಲೆ ಗಾದಿ ಬೇಕು ಗಾದಿ ಮೇಲೆ ಇಬ್ಬರು ಕೂಡಿ ಮಜಾ ಮಾಡಾಕ ಮನ್ಯಾಗ ಒಂದ ಮನ್ಸು ಬೇಕು ಗಾದಿ ಮೇಲೆ ಗಾದಿ ಬೇಕು ಗಾದಿ ಮೇಲೆ ನೋಡ್ಬೇಕು ಮಜಾ ಮಾಡಾಕ ದೇವರ ಬಯ್ಯ ಕಾಯ್ಬೇಕು ಮನೆ ಮುಂದೆ ನಾಯ್ಬೇಕು ಮನೆಯ ಒಬ್ಬ ಕಾಯ್ಬೇಕು ಬುದ್ಧಿ ಹೇಳಾಕೆ ದೇವರ ಬಯ್ಯ ಕಾಯ್ಬೇಕು ಮನೆ ಮುಂದೆ ನಾಯ್ಬೇಕು ಮನೆಯ ಒಬ್ಬ ಕಾಯ್ಬೇಕು ದೇವರ ಬಯ್ಯ ಕಾಯ್ಬೇಕು ಮನೆ ಮುಂದೆ ನಾಯ್ಬೇಕು ಮನೆಯ ಒಬ್ಬ ಕಾಯ್ಬೇಕು ಬುದ್ಧಿ ಹೇಳಕ್ಕೆ ದೇವರ ಬಯ್ಯ
ಮಸ್ತ್ ಆತ್ರಿ ಸಾಹೇಬ್ರ, ಹಾ? ಮಸ್ತ್ ಆತ್ರಿ, ಚಲೋ ಆತ್, ಬಾಳ ಚಲೋ ಮೂಡಿ ಬಂತ. ಈಗ ಮುಂದಿನ ಹಾಡ ಇಲ್ಲ ಚಲೋ ಆತಂದ ನೀವಂತೀರಿ. ಈಗ ಇಲ್ಲಿವರೆಗೂ ನನ್ನ ಯಾವ ರೀತಿ ನೀ ಕಾಡಿಯಲ್ಲ, ಇನ್ನು ಮುಂದೆ ನಾನಿನ ಕಾಡ್ಲಿಲ್ಲ ಅಂದ್ರ ವಾದಿ ಪದಿ ಹೆಂಗಾಗತ್ತ? ವಾದಿಗೆ ಪ್ರತಿವಾದಿ ಆಗ್ಲೇಬೇಕಲ್ಲ. ಮತ್ತ ಅಲ್ಲ, ನೀನು ಸೀರೆ ಒಳಗ್ ಲಂಗ ಬೇಕಂತೀವಿ, ನಾವು ನೀವು ಚೋಣ ಬೇಕಂತ ಕೇಳಿದ್ರೆ ಏನ್ ಕೇಳ್ತೀರ ಅವಾಗ ನೀವು? ಹೌದಲ್ಲ? ನಮ್ಮೆರಡು ತೂಕ ಹೆಂಗಿರ್ತೈತಿ? ಹೇಳ್ರಿ. ಎಂಥವ್ನ ಕಟ್ಟಿಕೊಂಡೆ ಬಗುಬಾವ ಹರಿಲೆಂದೆ, ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಒಂದು ದಿನ ಮನೆಗೆ ಬರಲಿಲ್ಲ ಕಟ್ಕೊಂಡೆ ಒಂದು ದಿನ ಮನೆಗೆ ಬರಲಿಲ್ಲ ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಒಂದು ದಿನ ಮನೆಗೆ ಬರಲಿಲ್ಲ ಕಟ್ಕೊಂಡೆ ವಾರಿಗೆ ಗೆಳತ್ಯಾರ ನೀರಿಗೆ ಹೋಗುವಾಗ, ವಾರಿಗೆ ಗೆಳತ್ಯಾರ ನೀರಿಗೆ ಹೋಗುವಾಗ, ಕೆಡ್ಕಿಂಚಿ ಮನಿಗ ಕೇಳತಾರ ಯವ್ವ ಕಟ್ಕೊಂಡ ಕುಡ್ಕೊ ಗಂಡನ್ನ, ಕೆಡ್ಕಿಂಚಿ ಮನಿಗ ಕೇಳತಾರ ಯವ್ವ ಕಟ್ಕೊಂಡೆ ಕುಡ್ಕೊ ಗಂಡನ್ನ, ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಒಂದು ದಿನ ಮನೆಗೆ ಬರಲಿಲ್ಲ ಕಟ್ಕೊಂಡ ಗಂಡನ್ನ, ಒಂದು ದಿನ ಮನೆಗೆ ಬರಲಿಲ್ಲ ಎಂಥವ್ನ ಕಟ್ಟಿಕೊಂಡೆ. ಅಲ್ಲ, ಒಬ್ಬ ಕುಡುಕ ಗಂಡನ ನನಗ್ ಕಟ್ಟಿ ನೀವ್ ಎಷ್ಟು ಚಂದ ಕುಂತು ನೋಡ್ತಿರಲ್ಲ, ಇದು ಸರಿ ಅನ್ಸತ್ತ ನಿಮಗ? ಅಲ್ಲಪ್ಪ ಸೋಮಪ್ಪ, ಅಲ್ಲಪ್ಪ ಮಯೂರಪ್ಪ, ಅಲ್ಲಪ್ಪ ನಮ್ಮ ಇವ್ರು ಯಾರು ಜೋಶಿ ಅವ್ರು, ಎಲ್ಲಾರು ನೀವೆಲ್ಲಾ ಕುಂತು ನೋಡಕತ್ತಿರಲ್ಲ, ಒಂದ್ ಹೆಣ್ಣು ಎಷ್ಟು ಕಷ್ಟ ಪಡ್ತೈತೆ ಅನ್ನೋದು ಯಾರಿಗೂ ಗೊತ್ತಿರಂಗಿಲ್ಲ. ನೀವೆಲ್ರು ಸೇರಿ ನನಗ ಇವನು ಮದ್ವೆ ಮಾಡಿದ್ರಿ ಕುಡುಕ ಗಂಡನ, ಹಿರಿಯರಂತ ನಿಮ್ಮನ್ನ ನಂಬಿ ನಾನು ಮದ್ವೆ ಮಾಡ್ಕೊಂಡೆ. ಹೌದಲ್ಲ? ಊರಾನ ಹಿರಿಯರ್ ಕೂಡಿ ಮಾಡ್ಯಾರು ನನ್ನ ಮದುವೆ, ಜರ್ಮನಿ ಜನ ಸೇರಿ ಮಾಡ್ಯಾರು ನನ್ನ ಮದುವೆ, ಒಂದು ದಿನ ನಾನು ಮನೆಗೆ ಬರಲಿಲ್ಲ ಕಟ್ಕೊಂಡೆ ಕುಡ್ಕ ಗಂಡನ್ನ, ಒಂದು ದಿನ ಮನೆಗೆ ಬರಲಿಲ್ಲ ಕಟ್ಕೊಂಡೆ ಕುಡ್ಕ ಗಂಡನ್ನ, ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಎಂಥವ್ನ ಕಟ್ಟಿಕೊಂಡೆ ಇದರ ಬಗುಬಾವ ಹರಿಲೆಂದೆ, ಒಂದು ದಿನ ಇದು ಮನೆಗೆ ಬರಲಿಲ್ಲ ಕಟ್ಕೊಂಡೆ ಕುಡ್ಕ ಗಂಡನ್ನ, ಒಂದು ದಿನ ಇದು ಮನೆಗೆ ಬರಲಿಲ್ಲ ಕಟ್ಕೊಂಡೆ ಕುಡ್ಕ ಗಂಡನ್ನ, ಒಂದು ದಿನ ಇದು ಮನೆಗೆ ಬರಲಿಲ್ಲ ಕಟ್ಕೊಂಡೆ ಕುಡ್ಕ ಗಂಡನ್ನ. ನೋಡಿ, ಹೆಣ್ಣಾದಕ್ಕೆ ಎಷ್ಟು ಸಹಿಸ್ಕೊಳತ್ತಾನ ಅನ್ನೋದು ಇದು ಒಂದೇ ಮಾತು. ಹೌದು. ನೀವು ಗಂಡು ಮಕ್ಳು ಎಷ್ಟು ಹಾರಾಡ್ತೀರಿ ನೋಡ್ಬೇಕ. ನಾನೇ ಮೇಲ ನಾನೇ ಮೇಲ ನಾನೇ ಮೇಲ ಅಂತ ಹಾರಾಡ್ತೀರಿ. ಅದಕ್ಕಾಗಿ ಒಂದು ಮಾತು ಹೇಳ್ತೀನಿ, ದೇವಿ ಅದಕ್ಕೆ ಒಂದು ಮಾತು ಹೇಳ್ತಾಳೆ ಏನ್ ಗೊತ್ತಾ? ಮಹಿಷಾಸುರನ ಕೊಲ್ಲಬೇಕು ಅಂತ ದೇವಿ ಎಂಥ ಅವತಾರ ತಾಳ್ತಾಳ, ಯಾವ ಅವತಾರ ತಾಳ್ತಾಳ ಹೇಳ್ರಿ ನೋಡೋಣ. ದೇವಿ ಅದಕ್ಕಿ ಮಹಿಷಾಸುರನ ಮಗ ಅಂತ ನಂಬ್ತಾಳಕಿ. ಮಗ ನಿನ್ನ ಸೊಕ್ಕು ಚಲೋ ಅಲ್ಲ, ನಿನ್ನ ಸಿಟ್ಟು ಚಲೋ ಅಲ್ಲ, ದೇವತೆ ಎಲ್ಲರೂ ಸೇರಿ ನೀನ್ ಕೇಳ್ಕೊಂಡ್ರು ನೀನ್ ನಂಬ್ತಾ ಇಲ್ಲ, ಎಲ್ಲ ರಾಕ್ಷಸರನ್ನ ಕೊಲ್ತೇನೆ ಅಂತ ಬಂದವನು ನೀವು ದೇವತೆಯನ್ನ ಹಾಳು ಮಾಡಕ್ ಬಂದೆ ನೀನು ಅಂತ ಹೇಳಿದಾಗ ಮಹಿಷಾಸುರ ಆ ತಾಯಿ ಜೊತೆಗೆ ವಾದ ನಡೆದಾಗ ಏನ್ ನಡೀತದೆ ಗೊತ್ತಿತ್ತು? ಒಂದು ದೇವಿ ಮಾತು ಹೇಳ್ತೀನಿ, ಏನ್ ಹೇಳ್ತೀರಿ? ಮಹಿಷಾಸುರನ ಕೊಲ್ಲಲು ಬಂದ ಈ ದೇವಿ ಏನ್ ಹೇಳ್ತಾಳಂದ್ರೆ, ಏನ್ ಹೇಳ್ತಾಳ್ರಿ?
ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರ ಏನು ಚಂದ್ರ ಸುಂದರ ಕೆರಳಿಸಿದೆ. ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಲ್ಲವೇ? ಕೇಳು. ಸಮಸ್ತ ವಿಶ್ವವೇ ನನ್ನನ್ನು ದೇವಿ, ಜಗನ್ಮಂಗಲಿ, ಎಂದು ಅನೇಕ ನಾಮಗಳಿಂದ ಕರೆಯುವರು. ಪರಮ ಭಕ್ತಿಯಿಂದ ಆರಾಧಿಸುವರು. ನಾನಿರುವ ತಾಣ ತಿಳಿಸಬೇಕು. ಕೇಳು. ನಿರ್ಗುಣವೇ ನನ್ನ ಆಲಯವು. ನಿಮ್ಮಿಂದ ಸಂಕಟಕ್ಕೊಳಗಾದ ಸಕಲ ದೇವತೆಗಳ ಮೊರೆ ಕೇಳಿ ರಾಕ್ಷಸ ಕುಲವನ್ನೇ ಸಂಹರಿಸಲೆಂದು ಬಂದವಳು ನಾನು. ಅಂದ ಬಳಿಕ ರಕ್ಕಸ ಬಲವನ್ನು ಕೊಂದೇ ಎಂಬ ಮಾತಿನಲ್ಲಿ ಅರ್ಥವಿಲ್ಲ. ಎಲವೋರಸಿಲೋಮ, ಅನಾದಿ ಕಾಲದಿಂದಲೂ ಪ್ರಾಣಿ ಬಲಿ ನರ ಬಲಿಗಳನ್ನು ಸ್ವೀಕರಿಸುತ್ತ ಬಂದವಳು ನಾನು. ನವರಾತ್ರಿಯಲ್ಲಿ ನವ ದುರ್ಗೆ ಎಂದು ಆರಾಧಿಸುವರು ನನ್ನ. ಸಪ್ತ ಮಾತೃಕೆಯರ ಸೃಷ್ಟಿಸಿದ ಪ್ರತಿಷ್ಠೆ ನನ್ನದು. ಎಲ್ಲವೋ ಅಸುರ ಕುಲ ಚಕ್ರವರ್ತಿ ಅಗ್ರಸೇನಾನಿಯಾದ ಋಷಿಲೋಮ, ಸಮರಕ್ಕೆ ಸಿದ್ಧರಾಗುವೆಯೋ? ಧನ್ಯವಾದಗಳು, ಧನ್ಯವಾದಗಳು. ಆ ತಾಯಿ ಶಾಂತಿ ಇರ್ತಾಳ, ಈಗ ನೀನ್ ಚಾಲು ಮಾಡ್ತೀಯಲ್ಲ. ಎಂತ ಎಂತಿ ಗಂಟ ಬಿತ್ತು ನನಗಪ್ಪ, ನಮ್ಮನ್ನ ನೋಡ್ಕೊಂತ ಉಪ್ಪಲ್ಲಾಗ ಕುಂತಿದ್ದಪ್ಪ, ನಮ್ಮನ್ನ ನೋಡ್ಕೊಂತ ಉಪ್ಪಲ್ಲಾಗ ಕುಂತಿದ್ದಪ್ಪ, ಓಡಿ ಬಂದ ನನ್ನ ನೋಡಿ ನಕ್ಕಿದ್ದಪ್ಪ, ನಿನ್ನ
ಗೂಡಿ ಗಟ್ಟೋದಪ್ಪ ನಮಗ ಹರ್ಕ ಕಟ್ಟೆ ಕೊಟ್ಟೆ ಗೂಡಿ ಗಟ್ಟೋದಪ್ಪ ಬಾಕಿ ಕಾಡ ಕಟ್ಟವಂತೆ ಅನ್ನೋದಪ್ಪ ಇದು ಬಿಸೆ ಬಿಸೆ ಹಸಿಯ ಪೂಜೆ ಬಿಡುವುದಪ್ಪ ನಮ್ಮ ನೋಡ್ಕೊಂತ ಇಲ್ಲಿ ಓಡಿ ಬಂದ ನಮ್ಮ ನೋಡಿ ಪಲಂಗ ಮೇಲೆ ಗಾದಿ ಹಾಕಿ ಮಲಗುದಪ್ಪ ನಮಗ ಹರಕ ಕೌದಿ ಕೊಟ್ಟೆ ಗೂಡಿ ಗಟ್ಟುದಪ್ಪ ಹರಕ ಕೌದಿ ಕೊಟ್ಟೆ ಗೂಡಿ ಗಟ್ಟುದಪ್ಪ ಇದು ಬಿಜೆ ಬಿಜೆ ಹೊಸ ಪೂಜೆ ಬೇರುದಪ್ಪ ಓಡಿ ಬಂದ ನಮ್ಮ ನೋಡಿ ನೋಡ್ತಮ್ಮ ನೋಡು ನೋಡ್ತಮ್ಮ ನೋಡ್ತಮ್ಮ ನೋಡು ಲಗ್ನದ ಮರದಿನ ಸಿಟಗೊಂಡ ಕುಂದರ್ತಾರೆ ಸರಿಗಿಯ ವಂಕಿನ ಹೇಳ್ತಾರ ನಮ್ಮ ಸರಿಗಿಯ ವಂಕಿನ ಹೇಳ್ತಾರೆ ವಂಕಿ ಎಲ್ಲಿತ್ತು ವಂಕಿ ಅದು ವಂಕಿ ಎಲ್ಲಿತ್ತು ತಂದು ಕೊಟ್ಟೆನ್ನ ಅಲ್ಲ ವಂಕಿ ಕೊಡ್ಸ್ಯಾರ ನೋಡ್ರಿ ಎಲ್ಲಿದ್ದು ವಂಕಿ ಕಾಣ್ತೈತೆ ಎಲ್ಲಾರು ವಂಕಿ ಹಾಕೊಂಡೇನೆ ವಂಕಿ ಐತೆ ಎಷ್ಟರ ಸುಳ್ಳು ಹೇಳ್ತಿದ್ದೀನಿ ನೀನು ಎಲ್ಲ ನೀವು ತವ್ರ ಮನೆಗ್ ಕಳ್ಸಿಕೊಟ್ರಿ ಅವ್ವ ನಮ್ಮವ್ವ ನೋಡ್ಬಾರ್ದ ಎಲ್ಲ ಸರಿಗೆ ವಂಕಿ ಕೊಡಿಸಿದ್ದು ತವ್ರ ಮನ್ಯಾಗ ಇಟ್ಟು ಬಂದು ಮತ್ತೆ ಬಿದ್ದಾಡಿ ಸುಳ್ಳು ಹೇಳ್ತಿದ್ದೆ ಶುರು ಮಾಡ ಲಗ್ನದ ಮರದಿನ ಸಿಟಗೊಂಡ ಕುಂದುತ್ತಾಳ ಸರಿಗಿಯ ವಂಕಿನ ಹೇಳ್ತಾಳ ತಮ್ಮ ಸರಿಗಿಯ ವಂಕಿನ ಹೇಳ್ತಾಳೆ ಬಂದ 3 ತಿಂಗಳದಾಗ ಬಾಂಕಿ ಕರ್ದ ಒಂದಾಳ ತಿನ್ನು ತಮ್ಮ ನುಯ್ಯದಂಗ ಬೇಡ್ತಾಳ ತಮ್ಮ ತಿನ್ನು ಬೇಡ್ತಾಳೆ ನೋಡ್ತಮ್ಮ ನೋಡ್ತಮ್ಮ ನೋಡು ಗೂಡು ಬಾಳೆ ನೋಡುದ ಕಂದ 3 ತಿಂಗಳದಾಗ ಬಾಂಕಿ ಕರ್ದ ಒಂದಾಳ ತಿನ್ನು ತಮ್ಮ ನುಯ್ಯದಂಗ ಬೇಡ್ತಾಳ ತಮ್ಮ ತಿನ್ನು ತಮ್ಮ ನುಯ್ಯದಂಗ ಬೇಡ್ತಾಳ ನೋಡ್ತಮ್ಮ ಕಚ್ಚಮರಿಗೆ ನಿಂತುಕೊಂಡು ಕತ್ತಿಲಿ ಕಂಡನ ಕೆರೆದ ಸುದ್ದಿ ಇಲ್ಲದಂಗ ತಂದೆ ಕೊಡಂತಾರೆ ಸುದ್ದಿ ಇಲ್ಲದಂಗ ತಂದೆ ಕೊಡಂತಾರೆ ಸಪ್ಪಣ್ಣೆ ಹೋಳಿಗೆ ಮಾಡಿ ಉಪ್ಪಿನಕಾಯಿ ಜೋಡ್ಮಲ್ಲಿ ಎಮ್ಮೆ ತುಪ್ಪ ಜೋಡ್ಮಲ್ಲಿ ಎಮ್ಮೆ ತುಪ್ಪ ಬೇರ್ತಾರೆ ನೋಡ್ತಮ್ಮ ನೋಡ್ತಮ್ಮ ನೋಡು ಎಲ್ಲರ ಕೂಡು ಕರವೆ ಕರ್ತಿಯ ತಾಯಿ ಮುರುಗ ಸುರಳಿ ಒಳಗಿ ನನ್ನದಿಯ ಹಿಂದಿ ಸೇರ್ತಾರು ನನ್ನದಿಯ ಹಿಂದಿ ಸೇರ್ತಾರೆ ನೋಡ್ತಮ್ಮ 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 ನೋಡು ಎಷ್ಟ ಬಾಕಿ ಊಟ ಎಲ್ಲಿಗೂ ತಂದೆ ಕೊಡ್ಬೇಕು ನೋಡ್ತಮ್ಮ ನೋಡ್ತಮ್ಮ ಬಂದ 3 ತಿಂಗಳದಾಗ ಬಾಕಿ ಕರ್ತ ಒಂದಾಳ ತಿನ್ನು ತಮ್ಮ ನುಯ್ಯದಂಗ ಬೇಡ್ತಾಳ ಅಮ್ಮ ತಿನ್ನು ತಮ್ಮ ನುಯ್ಯದಂಗ ಬೇಡ್ತಾಳ
ಮಾಡ್ತಾಳ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಐತಿಲ್ಲ. ಹೇಳ್ರಿ ಹೇಳ್ರಿ ಇಷ್ಟೆಲ್ಲಾ ಬಾಂಕಿ ಹತ್ತಬೇಕಾದ್ರ ಹಾ. ಯಾರಿಂದ ಹತ್ಯಾವು ಅನ್ನೋದ್ ಕೇಳ್ರಿ. ಹಿಂಗಂದ್ರಿ ಹೌದು ಇಲ್ಲಿ ಪತಿ ದೇವರ ದೇವ್ರ ಹೌದಲ್ಲ ಹೌದು. ಪತಿ. ಇದು ಉತ್ತರ ಇದು ನನಗೆ ರುಚಿ ಎಲ್ಲ ಬಾಕಿ ಬಯಸ್ಬೇಕಾದ್ರೆ ಎಂತ ಇಲ್ಲೇ ಎಂತ ಪತಿಯನ್ನು ದೇವರನ್ನು ಹೌದು. ಸ್ವರೂಪವನ್ನು ಇಟ್ಟುಕೊಳ್ಬೇಕು ಅನ್ನುವಂತ ಮಾತನ್ನ ನಾವೆಲ್ಲರೂ ತಿಳ್ಕೊಬೇಕು ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಹ್ವಾನ ಮಾಡಿದಂತ ಈ ಜರ್ಮನ್ ದೇಶದ ಎಲ್ಲ ನನ್ನ ಆತ್ಮೀಯ ಕಲಾಭಿಮಾನಿಗಳಿಗೆ ನನ್ನ ಕರ್ನಾಟಕ ರಾಜ್ಯದ ಆತ್ಮಾನಂದ ಜಾನಪದ ಕಲಾವಿದರ ಸಂಘ ಆದಿಶಕ್ತಿ ಜಾನಪದ ಕಲಾವಿದರ ಟ್ರಸ್ಟ್ ಎರಡೂ ಸಂಸ್ಥೆಯಿಂದ ನಿಮ್ಗೆ ಅನಂತ ಧನ್ಯವಾದಗಳನ್ನು ಈ ವೇದಿಕೆ ಮತ್ತೆ ಅರ್ಪಿಸಲಾಗಿದೆ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ಇಲ್ಲಿ ತನ ಅಂದಲ್ಲ ಇಮಾಮ್ ನೀನು ನಮ್ಮ ಇಮಾಮ ಹಾಡಾಕತ್ನಂದ್ರ ಅದು ಬೆಳಕಾಗೋದು ಗೊತ್ತಾಗಂಗಿಲ್ಲ, ಹಗಲಾಗೋದು ಗೊತ್ತಾಗಂಗಿಲ್ಲ, ರಾತ್ರಿ ಆಗೋದು ಗೊತ್ತಾಗಂಗಿಲ್ಲ ಅಂತ ನನ್ನ ಹಾಡುವಂತ ನನ್ನ ತಮ್ಮನಾದ ಇಮಾಮ ಇವತ್ತು ಹಾಡಾಕತ್ತಾಗ ನಾವು ಅವನ ಮುಖ ನೋಡ್ಕೊಂಡ್ ತಿಂತಿರ್ಬೇಕು ಅನ್ನೋದ ಇವತ್ತಿನ ದಿನ ಆಗ್ಯದ. ಇವತ್ತು ನೀವು ಜರ್ಮನಿ ಒಳಗ್ ಕುತ್ಕೊಂಡು ಆ ಒಂದೊಂದು ಅಕ್ಷರಗಳನ್ನ ನೀವು ನೋಡ್ತಾ ಕುಂತಾಗ ನೀವೆಲ್ಲರೂ ಹೇಳಿದ್ರಿ ಜಾನಪದವನ್ನ ನಾವು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಉಣಬಡಿಸಬೇಕು ಅಂತ. ಅದು ಎಂಥ ಮಾತಂದ್ರ ಆ ಜನ್ಮದಲ್ಲಿ ಆ ನಿಮ್ಮನ್ನ ಹಡೆದ ತಂದೆ ತಾಯಿ ನಿಮಗ್ ಕೊಟ್ಟಂತ ಕೊಡುಗೆ ಅಂತ ನನಗ ಅನಿಸ್ತಾ ಇದೆ. ಎಲ್ಲರಿಗೂ ನಾನು ಒಂದ್ ಮಾತು ಏನ್ ಕೇಳ್ಕೊತಾ ಇದ್ದೇನೆ ಅಂದ್ರೆ ಇವತ್ತು ವೃದ್ಧಾಶ್ರಮ ಅಂತ ಹೇಳಿ ಹಡದ ತಂದೆಯನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಬೆಳೆಸೋದನ್ನ ಬಿಡಬೇಕಾಗ್ಯದ. ನಮ್ಮ ತಂದೆ ತಾಯಿಯನ್ನ ನಾವು ಈ ಭೂಮಿಗೆ ತಂದ ಮೇಲೆ ಜರ್ಮನಿ ದೇಶದವ್ರು ಬಂದು ನಮಗೊಂದು ಹಾಡ ಕೇಳಾರಂದಾಗ ಅವ್ರು ಹಡೆದ ಆ ಪುಣ್ಯನ ನಾವು ಇಲ್ಲಿಗೆ ಬಂದು ನಿಂತೀವಿ ಅಂತ ನಾವು ತಿಳ್ಕೊಬೇಕಾಗ್ತದೆ. ಅದಕ್ಕೋಸ್ಕರನೇ ಈ ವೃದ್ಧಾಶ್ರಮ ಅನ್ನೋದನ್ನ ನಾವು ದೂರ ಮಾಡಿ ನಮಗ್ ಹಡದಂತ ತಂದೆ ತಾಯಿಗಳಿಗೆ ನಾವು ಒಳ್ಳೆ ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಇವತ್ತು ನೀವೆಲ್ಲ ಹೇಳಿದ್ದೇನೆಂದ್ರ ಎಲ್ಲಾ ಮುಂದಿನ ಪೀಳಿಗೆಗೆ ಜಾನಪದ ಅನ್ನುವ ವಿಷಯ ಎಲ್ಲರ ಮನೆಯಲ್ಲೂ ಮಾತಾಗಬೇಕಂದಿದ್ದು ಇದು ನಿಜವಾದ ಎಲ್ಲಾ ದೇವತೆಗಳ ಆಶೀರ್ವಾದದಿಂದ ನಿಮ್ಮ ಬಾಯಲ್ಲಿ ಮಾತು ಬಂದದಂತ ನಾವು ತಿಳ್ಕೊಂಡು ಇವತ್ತು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಿನ್ನ ಮುಂದಿನ ಹಾಡಿಗೆ ಬರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನಮ್ಗೆ ಅವಕಾಶ ಕೊಟ್ಟದಕ್ಕಾಗಿ ನಿಮ್ಮ ಎಲ್ಲಾ ಒಂದು ಕಲಾ ಸಂಘಕ್ಕೆ ನಿಮ್ಮ ಎಲ್ಲಾ ಜನರಿಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಲ್ಲ ಕಲಾವಿದರಿಗೆ ನಮ್ಮ ಕಡೆಯಿಂದ ಮ್ಯೂನಿಕ್ ಕನ್ನಡಿಗರ ವತಿಯಿಂದ ತುಂಬಾ ಧನ್ಯವಾದಗಳು. ಈ ಆಧುನಿಕ ಸಂಗೀತದ ಮಧ್ಯದಲ್ಲಿ ಈ ಜನಪದವನ್ನ ನಾವು ಮರೆತೇ ಬಿಟ್ಟಿರ್ತೀವಿ. ಈ ಜನಪದದ ಸಂಗೀತದ ಏನಂತಾರೆ ಲಿರಿಕ್ಸ್ ಅಂತಾರೆ ಇವೆಲ್ಲ ನಾವು ಮರ್ತ್ ಬಿಟ್ಟಿರ್ತೀವಿ. ಅದನ್ನ ನಾವು ನಮ್ಗೆಲ್ಲ ರಿಫ್ರೆಶ್ ಮಾಡಿಸಿ ನಮ್ಗೆ ಎಷ್ಟೋ ಜನ ಇವತ್ತು ಕುರ್ಚಿ ಮೇಲೆ ಕುಂತು ಕುಪ್ಪಳಿಸಿದೀವಿ. ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಅದಕ್ಕೆಲ್ಲ ಇನ್ನೊಂದು ಸರ್ತಿ ಎಲ್ಲ ಕಲಾವಿದರಿಗೆ ನಮ್ಮ ಕಡೆಯಿಂದ ಯೂನಿಕ್ ಕನ್ನಡಿಗರ ವತಿಯಿಂದ ಎಲ್ಲಾ ಕಲಾವಿದರಿಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮೂಡಿ ಬಂತು. ಎಲ್ಲ ಪ್ರೇಕ್ಷಕರಿಗೆ, ಇಲ್ಲಿರುವಂತ ಎಲ್ಲ ಪ್ರೇಕ್ಷಕರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ವಿನಂತಿ ಏನಂದ್ರೆ ಈ ತರ